ಎಲ್ಲರಿಗೂ ಶುಭ ಸಂಜೆ. ನಿಮಗೆ ಗೊತ್ತಿರೋ ಹಾಗೆ ಲಾಕ್ಡೌನ್ ಆದ ತಕ್ಷಣ ಸ್ಪಂದನ ವಾಹಿನಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಬಂತು. 1 ಏಪ್ರಿಲಿಂದ ಸ್ಟಾರ್ಟ್ ಆಗಿರುವಂಥ ನಮ್ಮದು ವಿದ್ಯಾಸ್ಪಂದನ ಕಾರ್ಯಕ್ರಮ 10ನೇ ತರಗತಿ ಮತ್ತು ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನದ ಬೋಧನೆಯನ್ನು ಮಾಡ್ತಾ ಬಂದಿದ್ದು, ಅದು ಒಂದು ಲೆವೆಲಿಗೆ ಮುಗಿದ ತಕ್ಷಣ ನಾವು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಪಾಠಗಳನ್ನು, ಎಸ್ಪೆಷಲಿ PUCಗೆ ಒಂದು ಸಬ್ಜೆಕ್ಟ್ ಬಾಕಿ ಇತ್ತು, ಇಂಗ್ಲೀಷ್ ಪಾಠವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ವಿ. ಅದಕ್ಕೆ ನಾವು ಮಾರ್ಗದರ್ಶಿ ಸ್ಪಂದನ ಭಾಗ 1 ಅಂತ ಮಾಡಿದ್ವಿ. ಆ ಭಾಗ 1ರಲ್ಲಿ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಈ ಪ್ರೋಗ್ರಾಮನ್ನು ವಾಚ್ ಮಾಡಿದರು. ಇಂಗ್ಲೀಷ್ ಪರೀಕ್ಷೆಗಾಗಿ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಜೂನ್ 18ರಲ್ಲಿ ಎಕ್ಸಾಮನ್ನು ಬರೆದ್ರು. ನಂತರ ಒಂದು ಸ್ವಲ್ಪ ದಿನಗಳ ಗ್ಯಾಪ್ ನಂತರ ವಿದ್ಯಾರ್ಥಿಗಳಿಗೆ ಅಥವಾ ಜನರಲ್ ಪಬ್ಲಿಕ್ಕಿಗೆ ಮುಂದೇನು, ವಾಟ್ ಕರಿಯರ್ ಆಫ್ಟರ್ 10th ಆರ್ ಆಫ್ಟರ್ 12th, ಅದರ ಬಗ್ಗೆ ಭಾಳ ಗೊಂದಲಗಳಿದೆ. ಅದು ಈ ವರ್ಷ ಕೊರೋನಾ ಇಯರ್ ಅಂತ ನಾವು ಹೇಳ್ತಾ ಇದ್ದೇವೆ 2021. ಈ ಗೊಂದಲಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅಥವಾ ಜನರಲ್ ಪಬ್ಲಿಕ್ಕಿಗೆ, ಪೇರೆಂಟ್ಸಿಗೆ ಎಜುಕೇಟ್ ಮಾಡುವಂಥ, ಅವರ ಜ್ಞಾನ ತೃಷೆಯನ್ನು ನೀಗಿಸುವಂಥ ಒಂದು ಅಪರೂಪವಾದ ಕಾರ್ಯಕ್ರಮ ತ್ರಿಷಾ ಕ್ಲಾಸ್, ತ್ರಿಷಾ ಸಮೂಹ ಸಂಸ್ಥೆಗಳು ಮತ್ತು ಸ್ಪಂದನ ವಾಹಿನಿಯ ಭಾಗ್ಯತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಮಗೆ ಇವತ್ತಿನ ದಿನದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಮೆಡಿಸಿನ್ ಫೀಲ್ಡಲ್ಲಿ ಒಂದು ದೊಡ್ಡ ಹೆಸರು ಮಾಡಿರುವಂಥ ಡಾಕ್ಟರ್ ಅರ್ಜುನ್ ಬಲ್ಲಾಳ್ ನಮ್ಮೊಟ್ಟಿಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಾನು ಈ ಸೋಮವಾರದಿಂದ ಈ ಕಾರ್ಯಕ್ರಮಗಳ ಸೀರೀಸ್ಗಳು ಸ್ಟಾರ್ಟ್ ಆಯಿತು, ಭಾಗ 2. ಫಸ್ಟ್ ಡೇ ನಾವು ಒಂದು ಇಂಟ್ರೊಡಕ್ಟರಿ ಮಾಡಿದ ನಂತರ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ವಿ. ನಂತರ ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸ್ಪರ್ಟ್ಗಳು ಬಂದಿದ್ದರು. ಅದಾದ ತದನಂತರ ಕಲ್ಚರ್ ಆ್ಯಂಡ್ ಆರ್ಟ್, ಅದಕ್ಕೆ ಒಂದಿಷ್ಟು ತಜ್ಞರು ಬಂದಿದ್ದರು. ಗೋ ಪ್ರೊಫೆಷನಲ್ ಅನ್ನೋ ಒಂದು ಶೀರ್ಷಿಕೆ ಹೆಸರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಈ ಕಂಪನಿ ಸೆಕ್ರೆಟರಿ ಬಗ್ಗೆ ಸ್ವಲ್ಪ ಒತ್ತುಗಳನ್ನು ಕೊಟ್ಟಿದ್ವಿ. ಐ ಥಿಂಕ್ ಇವತ್ತಿನ ಎಪಿಸೋಡ್ ಭಾಳ ರೆಲೆವೆಂಟ್, ಭಾಳ ಮುಖ್ಯ ಅನಿಸುತ್ತೆ ಸರ್. ಇವತ್ತು ನಾವು ಅವರಿಗೆ ಮೆಡಿಸಿನ್ ಆ ವಿಷಯದಲ್ಲಿ ಮಕ್ಕಳಿಗೆ ಒಂದು ಐಡಿಯಾವನ್ನು ಕೊಡುವಂಥದ್ದು ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಸರ್. ಸರ್, ಒಂದು ಸ್ಟ್ರೈಟ್ ಪ್ರಶ್ನೆ. ಇವತ್ತು ಈ ವರ್ಷದ ಕೊರೋನಾದಲ್ಲಿ ಕೊರೋನಾ ವಿರುದ್ಧ ಹೋರಾಡಿರೋರಲ್ಲಿ ಪ್ರಥಮ ಸಾಲಿನಲ್ಲಿ ಬರುವಂಥವರು ಎಲ್ಲರೂ ಬಹಳ ಒಂದು ಆ ಪ್ರೊಫೆಷನಿಗೆ ಹೈ ವ್ಯಾಲ್ಯೂ, ನಾಟ್ ಜಸ್ಟ್ ಬಿಕಾಸ್ ಆಫ್ ಕೊರೋನಾ ಬಟ್ ಬಿಕಾಸ್ ಆಫ್ ದ ಡೆಡಿಕೇಟೆಡ್ ಸರ್ವಿಸ್ ದಟ್ ಯು ಗಿವ್. ಸೊ ಕೊರೋನಾ ಅಂದರೆ ಏನು ಒಂದು, ಮತ್ತು ಆ ಕೊರೋನಾದಲ್ಲಿ ಅದನ್ನು ಈ ವರ್ಷದಲ್ಲಿ ಇಡೀ ನಮ್ಮ ಪ್ರಪಂಚಕ್ಕೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದು ಯಾವ ರೀತಿಯ ಡಿಸೀಸ್ ಕೆಲವರಿಗೆ ಗೊತ್ತಿರ್ಬೋದು, ಆದರೆ ತಮ್ಮ ವೈದ್ಯಕೀಯ ವಿಚಾರದಲ್ಲಿ ಅದಕ್ಕೆ ತುಂಬ ತಾವು ಡೀಪಾಗಿ ಸ್ಟಡಿ ಮಾಡಿದ್ದೀರಾ. ತಾವು ಆರ್ಥೋಪೆಡಿಕ್ ಸರ್ಜನ್ ಆಗಿದ್ದೀರಾ, MS ಮಾಡಿದ್ದೀರಾ, ಬೇರೆ ಬೇರೆ ಕಡೆ ರಿಜಿಸ್ಟರ್ ಆಗಿದ್ದೀರಾ. ಆ್ಯಂಡ್ ನಮ್ಮ ಉಡುಪಿ ಮತ್ತು ಮಂಗಳೂರಲ್ಲಿ ಒಂದು ಅಪರೂಪದ ವೈದ್ಯರಲ್ಲಿ ತಾವೊಬ್ಬರು. ತಮ್ಮ ದೃಷ್ಟಿಕೋನದಿಂದ ಕೊರೋನಾದ ಬಗ್ಗೆ ಒಂದೆರಡು ಮಾತು ಸರ್, ಪ್ರಪ್ರಥಮವಾಗಿ. ನೋಡಿ, ಈ ಕೊರೋನಾ ಎಂಬುದು ಇಟ್ಸ್ ಅ ವೈರಸ್. ಓಕೆ, ವೈರಸ್ ಅಂದರೆ ಒಂದು ರೀತಿಯ ಕೀಟಾಣು ಅನ್ಬೋದು. ಬೇಸಿಕ್ಲಿ ಇಟ್ಸ್ ಅ ರೆಸ್ಪಿರೇಟರಿ ಟ್ರಾನ್ಸ್ಮಿಟೆಡ್ ವೈರಸ್. ಅಂದರೆ ಶ್ವಾಸಕೋಶದ ತೊಂದರೆಗಳನ್ನು ಅದು ಕಾಸ್ ಮಾಡ್ಬೋದು ಬಾಡಿ ಒಳಗೆ ಬಂದದ್ರಿಂದ. ಒಬ್ಬರು ಕೆಮ್ಮುದಿಂದ ಅಥವಾ ಸೀನುವಿಂದ ಅಥವಾ ಅವರಿಗೆ ಜ್ವರ ಇರೋದ್ರಿಂದ ಬೈ ಮೀನ್ಸ್ ಆಫ್ ಸಲೈವರಿ ಟ್ರಾನ್ಸ್ಮಿಷನ್ ಆರ್ ಏರೋಸಾಲ್ ಟ್ರಾನ್ಸ್ಮಿಷನ್ ಏನು ಹೇಳ್ತೀವಿ, ಥ್ರೂ ಉಸಿರಾಡಕ್ಕೆ ತೊಂದರೆ ಆಗ್ತದೆ, ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಬಟ್ ಯಾರಿಗೆ ಈ ತೊಂದರೆ ಇದೆ ಅವರಿಂದ ಈ ಉಸಿರಿಂದವೇ ಹರಡುವಂತ ಒಂದು ಡಿಸೀಸ್. ಸೊ ಬೇಸಿಕಲಿ ಇಟ್ಸ್ ಅ ವೈರಸ್. ವೈರಸ್ ಅಂದ್ರೆ ಇದು ಬ್ಯಾಕ್ಟೀರಿಯಾಕ್ಕಿಂತಾನು ಚಿಕ್ಕದು. ಡಾಕ್ಟರ್ ಅದು ಇಲ್ಲ, ಅದರದ್ದು ಸೈಜ್ ಸ್ಪೆಸಿಫಿಕ್ ಆಗಿರುತ್ತೆ. ಬಟ್ ಅದರದ್ದು ಏನು ವಿವಿಧ ವೆರೈಟಿ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಅಂಡರ್ಗೋ ಮ್ಯೂಟೇಷನ್. ಈಗ ಒಂದು ನಾರ್ಮಲ್ ಆದಂತ ಸೆಲ್ ತಗೊಂಡ್ರೆ ಅಥವಾ ಬ್ಯಾಕ್ಟೀರಿಯಾ ತಗೊಂಡ್ರೆ, ಈಗ ಈ ಪಬ್ಲಿಕ್ ಈಗ ಕೆಲವು ವರ್ಡ್ಸ್, ಮ್ಯೂಟೇಷನ್ ಅಂದ್ರೆ ಏನು? ಈಗ ಮ್ಯೂಟೇಷನ್ ಅಂದ್ರೆ ಎವ್ರಿ ಲಿವಿಂಗ್ ಬೀಯಿಂಗ್ ಹ್ಯಾಸ್ ಗಾಟ್ ಏನು ಒಂದು ಸೆಲ್ ಅಂತ ಒಂದು ಅಂಶ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಬಯಾಲಜಿಯಲ್ಲಿ ನಾವು ಓದಿದ್ವಿ. ಹೌದು, ಬ್ಯಾಕ್ಟೀರಿಯಾದಲ್ಲೂ ಎಲ್ಲದರಲ್ಲೂ ಇರುತ್ತೆ. ಅದ್ರ ಒಳಗಡೆ ವಿವಿಧವಾದಂತ ಕಂಟೆಂಟ್ಸ್, ಕೈಂಡ್ ಆಫ್ ಔಟರ್ ಸೆಲ್. ಹೌದು, ಈಗ ನಾವೀಗ ಒಂದು ಕಂಪ್ಯೂಟರ್ ತಗೊಂಡ್ರೆ ಅದರಲ್ಲಿ CPU ಅಂತೀವಲ್ಲ, ಸೊ ಆ ತರ ಹ್ಯೂಮನ್ ಬಾಡಿ, ಹ್ಯೂಮನ್ ಸೆಲ್ ಅಲ್ಲಿ ಒಂದು DNA ಅಥವಾ RNA ಅಂತ ಇರುತ್ತೆ. ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಫಂಕ್ಷನ್ಸ್ ಆಫ್ ದ ಸೆಲ್. ಅಂದ್ರೆ ನಿಮ್ಮ ಇಡೀ ದೇಹದ ಜೆನೆಟಿಕ್ ಕೋಡಿಂಗ್ ಏನಿದೆ, ನಿಮ್ಮ ಇಡೀ ದೇಹ ನೀವು ಈ ತರ ಕಾಣಬೇಕು, ಈ ತರ ಉದ್ದ ಇರಬೇಕು, ಈ ತರ ನಿಮ್ಮ weight, height, color, even for up to some extent even your sex, male or female, all that is determined by these genes. So ಅದರಲ್ಲಿ ಈ ಏನು ಇಡೀ ನಿಮ್ಮ ಬಾಡಿಯ ಇನ್ಫಾರ್ಮೇಶನ್ is stored inside that particular DNA or RNA. Now this virus ಏನ್ ಹೇಳ್ತೀವಿ, ಅದರಲ್ಲಿ there is only RNA. ಅಂದ್ರೆ ಒಂದು ಅದು ಡೀಟೇಲ್ ಅಲ್ಲಿ ಹೋದ್ರೆ ಅದು ತುಂಬಾ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಬಟ್ it has one particular pattern of ಏನು memory coding ಇರುತ್ತೆ. It has only an RNA surrounded by a protein cell, protein structure. ಅದ್ರ ಸುತ್ತಲೂ ಏನಾಗುತ್ತೆ, ಅದು ಅದರ ಶೇಪ್. ಈಗ ನೀವು ದೇಹದೊಳಗಡೆ ಒಂದು ವೈರಸ್ ಬಂದರೆ
ಅದಕ್ಕೆ ಸ್ಪೆಸಿಫಿಕ್ ಆದಂತ ನಿಮ್ಮ ದೇಹದಲ್ಲಿ ಒಂದು ಪೊಲೀಸ್ ಸಿಸ್ಟಮ್ ಇರುತ್ತೆ, ಏನು ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಕೆಲವರಿಗೆ ಜ್ವರ ಬರುತ್ತೆ, 3-4 ದಿನ ಆದ್ಮೇಲೆ ಮಾತ್ರೆ ತಗೊಳ್ಳಿಲ್ಲ ಡಾಕ್ಟರ್, ಅದ್ರ ಪಾಡಿಗೆ ಸರಿ ಆಯ್ತು. ಯಾಕೆ? ಬಿಕಾಸ್ ನಿಮ್ ಬಾಡಿ ಇಮ್ಯುನಿಟಿ ಚೆನ್ನಾಗಿದೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಸೋಲ್ಜರ್ಸ್, ಈಗ ಪಾಕಿಸ್ತಾನಿ ಸೋಲ್ಜರ್ಸ್ ಬಂದ್ರೆ ಆರ್ಮಿ ಬರ್ತಾರೆ, ಟೆರರಿಸ್ಟ್ ಬಂದ್ರೆ ಈ BSF ಜವಾನ್ಸ್ ಬರ್ತಾರೆ, ದೇಶದೊಳಗಡೆ ಪ್ರಾಬ್ಲಮ್ ಇದ್ರೆ ಪೊಲೀಸ್ ಬರ್ತಾರೆ. ಅರ್ಥ ಆಯ್ತಾ? ಸೊ ವಿವಿಧ ಪ್ರಾಬ್ಲಮ್ ವಿವಿಧವಾದಂತ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ. ಜಸ್ಟ್ ಲೈಕ್ ದಟ್ ಒಂದು ಪರ್ಟಿಕ್ಯುಲರ್ ವೈರಸ್ ಈಗ ನಮ್ಮ ದೇಹದೊಳಗೆ ಬಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗುವಂತ ಪೊಲೀಸ್ ಸಿಸ್ಟಮ್ ಆಂಟಿಬಾಡೀಸ್ ಅದ್ರ ಅಗೇನ್ಸ್ಟ್ ಜನರೇಟ್ ಆಗುತ್ತೆ. ಬಟ್ ಈ ಏನು ಕೀಟಾಣು ಅಥವಾ ಈ ಕ್ರಿಮಿ ಏನು ಮಾಡುತ್ತೆ, ಒಳಗಡೆ ಬಂದ ಕೂಡಲೇ ಇಟ್ ವಿಲ್ ಚೇಂಜ್ ಇಟ್ಸ್ ಆಕಾರ, ಶೇಪ್ ಎಲ್ಲ ಚೇಂಜ್ ಮಾಡಿಬಿಡುತ್ತೆ. ದಟ್ಸ್ ಅ ಮ್ಯೂಟೇಷನ್. ದ ಕೆಪಾಸಿಟಿ ಆಫ್ ದ CPU ಆರ್ ದಿ ಜೆನೆಟಿಕ್ ಇಸ್ ದಟ್ ಇಟ್ ಕ್ಯಾನ್ ಚೇಂಜ್ ಇನ್ಸೈಡ್ ಯುವರ್ ಬಾಡಿ. ಪೊಲೀಸ್ ಅವರಿಗೆ ಗೊತ್ತಾಗಲ್ಲ ಏನ್ ಮಾಡೋದು, ಹಾಗೆ ಅದು ಕ್ರಮೇಣ ಅವನಿಗೆ ಪ್ರಾಣಹಾನಿಯೂ ಆಗ್ತದೆ. ಪ್ರಾಣಹಾನಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮೊದಲು ಏನ್ ಹೇಳ್ತಿದ್ರು, ಈ ಕೀಟಾಣುವಿಂದವೇ ಎಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಇನಿಷಿಯಲಿ ಜನವರಿ ಫೆಬ್ರವರಿ ಟೈಮಲ್ಲಿ ವೈರಸ್ ಬಂದಾಗ. ರೀಸೆಂಟ್ ಈಗ ಸ್ಟಡೀಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಜಸ್ಟ್ ದ ವೈರಸ್, ದ ಇನ್ಫ್ಲಮೇಷನ್ ದ ಬಾಡಿ ಪ್ರೊಡ್ಯೂಸಸ್. ಅಂದ್ರೆ ಬಾಡಿಯಿಂದ ಬಂದಿರೋ ಪೊಲೀಸು ವೈರಸ್ಸು ಜೊತೆಗೆ ಯುದ್ಧ ಆದಾಗ ಆ ಬಾಡಿಯಲ್ಲಿ ಒಂದು ಸೈಟೋಕೈನ್ ಸ್ಟಾರ್ಮ್ ಅಂತ ಒಂದು ಟರ್ಮಿನಾಲಜಿ ಇದೆ. ಇಟ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಹಾರ್ಮೋನ್ಸ್, ಲಾಟ್ ಆಫ್ ಫ್ಯಾಕ್ಟರ್ಸ್ ಅದೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ ದೇಹದ ಶ್ವಾಸಕೋಶಕ್ಕೆ, ಅದು ಬೇರೆ ಬೇರೆ ಅಂಗಗಳಿಗೆ, ಈಗ ಈವನ್ ಹಾರ್ಟಿಗೂ ತೊಂದರೆ ಬರುತ್ತೆ ಅಂತ ಹೇಳ್ಕೊಂಡು ರೀಸೆಂಟ್ ಆಗಿರೋ ಕೆಲವು ಸ್ಟಡೀಸ್ ಇದೆ. ಓಕೆ ಡಾಕ್ಟರ್, ಬಹಳ ಚೆನ್ನಾಗಿ ಹೇಳಿದ್ರಿ. ನನ್ನ ಎರಡನೇ ಪ್ರಶ್ನೆ, ವಿದ್ಯಾರ್ಥಿಗಳ ಸೀಮಿತವನ್ನು ನೋಡಿಕೊಂಡು ಒಬ್ಬ 10ನೇ ಕ್ಲಾಸ್ ನಂತರ ಅವನು ಹೋಗೋದಾದರೆ ಅವನು ಯಾವುದೋ ಒಂದು, ಈಗ ಮೆಡಿಸಿನ್ ಅಂದರೆ ದಟ್ ಈಸ್ ಒಂದು ಜನರಿಕ್ ಟರ್ಮ್, ಅದರಲ್ಲಿ ಅವನು ಸ್ಪೆಷಲೈಸೇಷನ್ ಮಾಡಬೇಕಾಗತ್ತೆ. ಪಬ್ಲಿಕ್ಕಿಗೆ ಒಂದು ನೋಷನ್ ಇದೆ, ಇದು ಸ್ವಲ್ಪ ಕಾಸ್ಟ್ಲಿ ಇದೆಯೇನೋ, ಖರ್ಚು ತುಂಬ ಇದೆಯೇನೋ ಅಂತ ಒಂದು ನೋಷನ್ ಇದೆ. ಸೊ ಒಬ್ಬ ವಿದ್ಯಾರ್ಥಿನ ಸ್ವಲ್ಪ ಸೀರಿಯಸ್ ಆಗಿರ್ತಾನೆ, ಪಾಪ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬರ್ತಾನೆ, ಅವನು PUCಯಲ್ಲಿ ಸೈನ್ಸ್ ತಗೊಂಡು ಮುಂದೆ ಇಂಜಿನಿಯರಿಂಗ್ ಅದು ಮಾಡುವಾಗ ಇವಾಗಿನಿಂದ 7 ಇಯರ್ 8 ಇಯರ್ಸಲ್ಲಿ ಯಾವ ರೀತಿಯ ಸ್ಕೋಪ್ ಇದೆ ಡಾಕ್ಟ್ರೆ ಮೆಡಿಸಿನ್ಗೆ? ಹೌದು. ಈಸ್ ಇಟ್ ಇನ್ಕ್ರೀಸಿಂಗ್? ಈಗ ರೀಸೆಂಟ್ ಒಂದು ಸರ್ವೆ ಏನು ಹೇಳ್ತಾ ಇದೆ ಅಂದರೆ, ಲಾಸ್ಟ್ ಫ್ಯೂ ಇಯರ್ಸಲ್ಲಿ ದ PCMB ದ B ಕಾಂಬಿನೇಷನ್ ಹ್ಯಾಸ್ ಬಿಕಮ್ ಮೋರ್ ರೆಲವೆಂಟ್ ಅಂತ. ಸೊ ತಮ್ಮ ಅನುಭವದಲ್ಲಿ ಏನಿದೆ ಡಾಕ್ಟರ್? ನೋಡಿ, ಮೆಡಿಕಲ್ ಎಜುಕೇಷನ್ ಹ್ಯಾಸ್ ಬಿಕಮ್ ಲಿಟಲ್ ಎಕ್ಸ್ಪೆನ್ಸಿವ್ ಓವರ್ ದ ಇಯರ್ಸ್. That is not to be told no. But the government has taken lot of steps in those matters to cut down most of the costs. ಈಗ ನಾನು MBBS MS ಕೊಡ್ತಾ ಇರಬೇಕಾದ್ರೆ, this is around 10, ನಾನು MBBS ಕೊಟ್ಟಿದ್ದು 2004 ನಲ್ಲಿ, MS ಕೊಟ್ಟಿದ್ದು 2012 ಅಲ್ಲಿ, around 8 years back. ಆವಾಗ ಪ್ರತಿ ಯೂನಿವರ್ಸಿಟಿಗೆ ಅವ್ರವ್ರದೇ ಎಂಟ್ರೆನ್ಸ್ ಎಕ್ಸಾಮ್ಸ್, ಅವ್ರದೇ ಇದು ಎಲ್ಲ ವಿವಿಧವಾದಂತ ಯೂನಿವರ್ಸಿಟಿ, ಎವ್ರಿಥಿಂಗ್ ಹ್ಯಾಸ್ ಬೀನ್ ಪುಟ್ ಅಂಡರ್ ಒನ್ ಎಕ್ಸಾಮಿನೇಷನ್. ಡಾಕ್ಟ್ರೆ, ನಿಮ್ಮನ್ನು ಮಾತಾಡೋಕ್ಕಿಂತ ಮುಂಚೆ ಒಂದು ಕರೆ ಇದೆ, ಮತ್ತೆ ನಾನು ತಗೊಳ್ತೀನಿ ನಿಮ್ಮ. ಹಲೋ ನಮಸ್ತೆ, ಯಾರು ಮಾತಾಡೋದು? ಹಾ, ಹೇಗಿದ್ದೀರಾ ಸರ್? ಬಹಳ ಖುಷಿ ಆಗ್ತಾ ಇದೆ, ಕಂಟಿನ್ಯೂಸ್ ಪ್ರೋಗ್ರಾಮ್ ಅನ್ನ ವಾಚ್ ಮಾಡ್ತಿದ್ದೀರಾ. ಇವತ್ತು ನಾವು ಫೀಲ್ಡ್ ಆಫ್ ಮೆಡಿಸಿನ್ ಅಲ್ಲಿ ಇದ್ದೇವೆ ಸರ್. ಥಿಂಕ್ ನಿಮ್ಮ ಹತ್ರ ಏನಾದ್ರು ಹೇಗಾಗ್ತಿದೆ ಸರ್ ನಮ್ಮ ಮಾರ್ಗದರ್ಶಿ ಭಾಗ 2 ಓವರ್ ಆಲ್ ಹೇಗಾಗ್ತಿದೆ ತಮ್ಗೆ? ಏನ್ ಸರ್? ಅಲ್ಲ ಸರ್, ನಮ್ಮ ಉದ್ದೇಶ ಕನ್ಫ್ಯೂಷನ್ ಅಲ್ಲ, ಅದು ಕ್ಲಿಯರ್ ಮಾಡಕ್ಕೆ ಅಂತ. ಬಟ್ ಡು ಯು ಥಿಂಕ್ ದ ಪ್ರೋಗ್ರಾಮ್ಸ್ ಆರ್ ರಿಯಲಿ ಗುಡ್? ಇಸ್ ಇಟ್ ಎಕ್ಸೈಟಿಂಗ್ ಟು ಯು ಸರ್? ಹೌದು ಸರ್, ತುಂಬಾ ಖುಷಿ ಆಯ್ತು. ನಿನ್ನೆ ಕರೆಕ್ಟ್ ಇರ್ಲಿಲ್ಲ, ಫೋನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ ಸರ್, ಇವತ್ತು ನನ್ನ ಮಗ ಸೈನ್ಸ್ ಇದ್ದ ಕಾರಣ ಮೆಡಿಸಿನ್ ನಲ್ಲಿ ತುಂಬಾ ಇಂಟ್ರೆಸ್ಟ್, ಪ್ಲಸ್ ಟೈಮಲ್ಲಿ ಮೆಡಿಸಿನ್ ಅವರು ದೇವ್ರ ಹಾಗೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಪ್ರತ್ಯಕ್ಷ ದೇವರು ಅಂದ್ರೆ ನಮ್ಮ ಪ್ರಕಾರ ಡಾಕ್ಟರ್ ಸರ್, ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್. ಹಾಗಾಗಿ ನಮ್ಮ ಹತ್ರ ಸ್ಟ್ರೈಟ್ ಡಾಕ್ಟರ್ ಅರ್ಜುನ್ ಬಲ್ಲಾಳ್ ಇದ್ದಾರೆ. ಅವರು ನಿಮ್ಮ ಪ್ರಶ್ನೆ ಏನಾದಿದ್ರೆ ಆನ್ಸರ್ ಮಾಡ್ತಾರೆ ಸರ್. ಏನಾದ್ರು ಪ್ರಶ್ನೆ ಇದೆಯಾ ಸರ್ ನಿಮ್ಗೆ? ಹೌದು ಸರ್, ಅಂದ್ರೆ ಆರ್ಥೋಪೆಡಿಕ್ ಅಂತ ಓದಿದೆ, ಅವ್ರದ್ದು ಕ್ವಾಲಿಫಿಕೇಶನ್ ಅದು ಏನು ಅಂತ ಹೇಳಿ ಸ್ವಲ್ಪ ಗೊತ್ತಾದ್ರೆ ನಮ್ಮ ಮಗನಿಗೆ ಅದೇ ಡೈರೆಕ್ಷನ್ ಅಲ್ಲಿ ನೋಡುವ. ಓಕೆ, ನಾವು ಏನ್ ಹೇಳ್ತೇವೆ ಅಂದ್ರೆ ರಜತ್ ಅವ್ರ ತಂದೆ, ನೀವು ಅವ್ರದ್ದು ಎಲ್ಲ ವಿಷಯಗಳನ್ನ ಕೇಳಿ, ಬಟ್ ಏನ್ ಮಾಡ್ಬೇಕಂತ ನೀವೇ ಮಾಡ್ಬೇಕಾಗ್ತದೆ ಅಲ್ವಾ ಸರ್? ಎಸ್, ಬಟ್ ಹಿ ವಿಲ್ ಡೆಫಿನೆಟ್ಲಿ ಗಿವ್ ಯು ಅನ್ ಐಡಿಯಾ ಇನ್ ಜನರಲ್ ಪಬ್ಲಿಕ್ ಆಗಿ. ತುಂಬಾ ಜನರಿಗೆ ಆರ್ಥೋಪೆಡಿಕ್ಸ್ ಹೇಗೆ, ಅದು ಕೀಲು ಮತ್ತೆ ಮೂಳು ತಜ್ಞರು ಹೇಗಿರ್ತಾರೆ, ಏನು ಕಲಿಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ನಿಮ್ಗೆ ಹೇಳ್ತಾರೆ ಸರ್. ದಯವಿಟ್ಟು ಕೇಳಿ ಸರ್. ಎಸ್, ಓವರ್ ಟು ಡಾಕ್ಟರ್. ಹೇಳಿ ಸರ್. ನೋಡಿ, ಆರ್ಥೋಪೆಡಿಕ್ಸ್ ಫಸ್ಟ್ಗೆ ಯು ವಿಲ್ ಹ್ಯಾವ್ ಟು ಗೋ ಅರೌಂಡ್ ಯುವರ್ ಮೆಡಿಕಲ್ ಸ್ಕೂಲ್ ಇಮಿಡಿಯೇಟ್ಲಿ 12th ಮುಗಿದ ಮೇಲೆ. 5 years course ಅಲ್ವಾ ಸರ್? 5.5 years. 5.5 years ಇನ್ಕ್ಲೂಡಿಂಗ್ ದಟ್ ಇಂಟರ್ನ್ಶಿಪ್. Yes, 5.5 years. ಬಟ್ ಏನು ಅಂತ ಹೇಳಿದ್ರೆ, ಆವಾಗ ಯು ವಿಲ್ ಬಿ ಪುಟ್ ಇನ್ ಥ್ರೂ ಸೆವೆರಲ್ ಡಿಪಾರ್ಟ್ಮೆಂಟ್ಸ್. ಕರೆಕ್ಟ್.
at the end of 5.5 years, to simplify, you will be something like a jack of all trades. Okay. Adre you will have a clear understanding as to what each department is, ಮತ್ತೆ each department how does it function. Correct. ಅದು ತುಂಬಾ ಇಂಪಾರ್ಟೆಂಟ್. Correct. ಬಿಕಾಸ್ ನಾನೀಗ ಸ್ಟಾರ್ಟ್ ಮಾಡಬೇಕಾದ್ರೆ ಬಿಫೋರ್ ಐ ಜಾಯಿಂಡ್ MBBS ಬೇರೆ ಫೀಲ್ಡ್ ಇತ್ತು. MBBS ಮುಗಿಯೋ ಹೊತ್ತಿಗೆ ಯು ಸ್ಟಾರ್ಟ್ ಇಂಟ್ರೆಸ್ಟ್ ಚೇಂಜ್. ಮತ್ತೆ 1 ವರ್ಷ ಏನು ನಾವು ರೊಟೇಟರಿ ಹೌಸ್ಮನ್ಶಿಪ್ ಅಥವಾ ಇಂಟರ್ನ್ಶಿಪ್ ಏನು ಹೇಳ್ತೀವಿ, ಅದು 5.5 years ಅಲ್ಲಿ ಬಂತ ಡಾಕ್ಟರ್? ಹೌದು, 5.5 years ಅಲ್ಲಿ ಬರುತ್ತೆ. ದ್ಯಾಟ್ 1 year ಎಕ್ಸ್ಟ್ರಾ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಆವಾಗ ಜೆನ್ವಿನ್ಲಿ ನೀವು ಹಾಸ್ಪಿಟಲ್ಗೆ ಹೋಗಿ ನೀವು ಒಂದು ಡಾಕ್ಟರ್ ಆಗಿ ಆ ಪೇಷಂಟ್ ಅನ್ನ ನೋಡ್ತೀರಾ. ಕೈಂಡ್ ಆಫ್ ಎ ಪ್ರಾಕ್ಟಿಕಲ್ ನಾಲೆಜ್ ಅಲ್ವಾ? ಪ್ರಾಕ್ಟಿಕಲ್ ನಾಲೆಜ್ ಆಸ್ ವೆಲ್ ಆಸ್ ಇಟ್ಸ್ ಲೈಕ್ ಯು ಆರ್ ಪ್ರಾಕ್ಟಿಸಿಂಗ್. ಕರೆಕ್ಟ್. ಅಂಡರ್ ದ ಸೂಪರ್ವಿಷನ್ ಆಫ್ ಯುವರ್ ಸೀನಿಯರ್ಸ್. ಕರೆಕ್ಟ್. ಸಣ್ಣ ಪ್ರೊಸೀಜರ್ಸ್ ಹೇಳ್ಕೊಡ್ತಾರೆ, ಯು ಆರ್ ಪ್ರಾಕ್ಟಿಕಲಿ ಡೂಯಿಂಗ್ ಪ್ರೊಸೀಜರ್ಸ್. ಆ ಟೈಮ್ನಲ್ಲಿ ನಿಮಗೆ ಆಕ್ಚುಲಿ ಯು ವಿಲ್ ಗೆಟ್ ಅ ರಿಯಲ್ ಐಡಿಯಾ ಆಸ್ ಟು ವಾಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಆರ್ಥೋಪೆಡಿಕ್ಸ್ ಹೇಗೆ ಅಂತ ಹೇಳಿದ್ರೆ ಒನ್ಸ್ ಯು ಫಿನಿಶ್ ಯುವರ್ MBBS ದೆನ್ ಯು ವಿಲ್ ಹ್ಯಾವ್ ಟು ಸಿಟ್ ಫಾರ್ ದಿ ಎಂಟ್ರೆನ್ಸ್ ಎಕ್ಸಾಮ್ಸ್. ಈಗ ಸದ್ಯಕ್ಕೆ ನೀಟ್ ಎಕ್ಸಾಮಿನೇಷನ್ ಮಾತ್ರ ಇದೆ. ನೀಟ್ ನಾಟ್ ಫಾರ್ ಎಂಟ್ರಿ ಬಟ್ ಲೇಟರ್ ಫಾರ್ ಇಟ್ ಇಸ್ ಫಾರ್ ಎಂಟ್ರೆನ್ಸ್ ಇನ್ ಟು ದ ಪೋಸ್ಟ್ ಗ್ರಾಜುಯೇಷನ್ ಫೀಲ್ಡ್. ಕರೆಕ್ಟ್. ಸೊ ಆವಾಗ ನೀವು ಐದರ್ MS ಆರ್ಥೋಪೆಡಿಕ್ಸ್ ಅಥವಾ D ಆರ್ಥೋಪೆಡಿಕ್ಸ್ ಅಂತ ಇತ್ತು ಅಂದ್ರೆ ಡಿಪ್ಲೊಮಾ ಇನ್ ಆರ್ಥೋಪೆಡಿಕ್ಸ್, ಮತ್ತೆ DNB ಇನ್ ಆರ್ಥೋಪೆಡಿಕ್ಸ್, ಈ 3 ಕ್ಯಾಟಗರೀಸ್ ಇದೆ. DNB ಎಂಬುದು ಇಟ್ಸ್ ಅಂಡರ್ ಡಿಪ್ಲೊಮೇಟ್ ಆಫ್ ನ್ಯಾಷನಲ್ ಬೋರ್ಡ್ ಅಂತ. ಇಟ್ಸ್ ಅ ಸಪರೇಟ್ section where orthopedics is trained in a same way but in a little different pattern. They are also orthopedic surgeons only, equally qualified. ಈಗ MCI ರೂಲ್ಸ್ ಪ್ರಕಾರ DNB ಮತ್ತೆ MS ಎರಡೂ ಸೇಮ್ ಅಂತ ಕನ್ಸಿಡರ್ ಮಾಡಿ. ನೀವು ಹೇಳೋದನ್ನ ಸಿಂಪ್ಲಿಫೈ ಮಾಡಿದ್ರೆ ಡಾಕ್ಟರ್, PUC ಆಗಿ ವಿದ್ಯಾರ್ಥಿ 5.5 ವರ್ಷಗಳ ಕಾಲ MBBS ಜನರಲ್ ಆಗಿ ಕಲಿತಾನೆ. ಕಲಿತಾ ಅವನಿಗೆ ಒಂದೆಲ್ಲೋ ಒಂದು ಐಡಿಯಾ ಬರ್ತದೆ, ಹ್ಯಾವ್ ಟು ಡೂ ಮಾಸ್ಟರ್ಸ್. ಅದರಲ್ಲಿ ಒಂದು ಭಾಗ ಆರ್ಥೋಪೆಡಿಕ್ಸ್, ಒಂದು ಭಾಗ ಆರ್ಥೋಪೆಡಿಕ್ಸ್. ಅದರಲ್ಲಿ ಮತ್ತೆ ಬೇರೆ ವೆರೈಟಿ ಇದೆ, ಬಟ್ ಅದಕ್ಕೆ ಹೋಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು ಆರ್ಥೋಪೆಡಿಕ್ಸ್ ಫಾರ್ 1 year ಡಾಕ್ಟರ್. ಎಂತದು ಆರ್ಥೋಪೆಡಿಕ್ಸ್ ಇಸ್ 3 years. ಮತ್ತೆ 3 years. Yes. So it is probably ಎಲ್ಲ ಮಾಡಿದ್ರೆ 5.5 plus 3 8.5. 8.5. Oh, excellent. So 8.5 years ಆದ್ಮೇಲೆ ಈಗ ಏನಾಗಿದೆ, ಆರ್ಥೋಪೆಡಿಕ್ಸ್ ಏನಾಗಿದೆ, ಸಬ್ ಸ್ಪೆಷಾಲಿಟೀಸ್ ಅಂತ ಆಗಿದೆ. ಓಕೆ. ಈಗ ಅದರಲ್ಲಿ ಮತ್ತೆ ಇದೆ. Yes. ನಾನು MS ಮುಗಿಸಿದ ಮೇಲೆ 1 year I was in Coimbatore. ಅಲ್ಲಿ ಟ್ರಾಮಾ registrar your profile. And then I was in Chennai for keyhole surgeries. Okay. Super specialization. ಅಂದ್ರೆ it is specialization ಮಾಡಿ you do something like a super specialization. Got it. Thank you doctor. ಇನ್ನೊಂದು ಕರೆ ಇದೆ, ಇವತ್ತು ಮೋಸ್ಟ್ಲಿ ಜಾಸ್ತಿ ಕರೆಗಳಿದೆ. ಹಲೋ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಡುಪಿಯಿಂದ. ಹಾ, ಹೇಳಿ ಮೇಡಮ್. ತಮ್ಗೆ ಪ್ರೋಗ್ರಾಮ್ ಅನ್ನ ವಾಚ್ ಮಾಡ್ತಿದ್ದೀರಾ ಮೇಡಮ್ ಡೈಲಿ? ಹೌದು ಸರ್, ನಾನು ಆಕ್ಚುಲಿ ಇವತ್ತಷ್ಟೇ ವಾಚ್ ಮಾಡಿದ್ದೆ, ನನ್ನ ಮಾವ ಹೇಳಿದ್ದು. ಓಕೆ. ಹೇಗೆ ಅನಿಸ್ತಾ ಇದೆ ಮೇಡಮ್ ಪ್ರೋಗ್ರಾಮ್ ಎಲ್ಲ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಓಕೆ. ಆಕ್ಚುಲಿ ಈ ರೀತಿ ಎಲ್ಲ ಪ್ರೋಗ್ರಾಮ್ ಕೊಟ್ರೆ ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಲೆಂಟ್. ನಿಮ್ಮ ಹುಡುಗ ಅಥವಾ ಹುಡುಗಿ ಯಾವ್ದು ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ ಮೇಡಮ್? ಅವ್ರು ಆಕ್ಚುಲಿ ಸೆಕೆಂಡ್ PUC ಮೊನ್ನೆ ಜೂನ್ 18ಕ್ಕೆ ಎಕ್ಸಾಮ್ ಅನ್ನ ಬರ್ದ್ಲು ಅಲ್ವಾ? ಹುಡುಗಿಯ? ಹುಡುಗಿ ಎಕ್ಸಾಮ್ ಅನ್ನ ಬರ್ದ್ಲು. ಇನ್ನು ಅವಳಿಗೆ ಪ್ರಾಬಬ್ಲಿ ಮಂತ್ ಟೈಮ್ ಅಲ್ಲಿ ರಿಸಲ್ಟ್ ಬರ್ತದೆ. ತಮಗೆ ಆ PUC ಆದ ನಂತರ PCMB ನ ಕಾಂಬಿನೇಷನ್ ಡೆಫಿನೆಟ್ಲಿ ಅವ್ರ ಮೆಡಿಸಿನ್ ಅಂತೇಳಿ ಒಲವಿದೆ ಅಂತ ಅನ್ಕೊಳ್ತೀನಿ ನಾನು. ತಮ್ಮಿಂದ ಡೈರೆಕ್ಟ್ ಆಗಿ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ಅರ್ಜುನ್ ಬಲ್ಲಾಳಿಗೆ ಪ್ರಶ್ನೆಯನ್ನ ಕೇಳಬಹುದು ಮೇಡಮ್. ಪ್ರಶ್ನೆ ಏನು ಮೇಡಮ್? ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಆಕ್ಚುಲಿ ನನ್ನ ಮಾವನ ಜೊತೆ ಬಂದಿದ್ದೆ ನಿಮ್ ಕ್ಲಿನಿಕ್ಗೆ. ಓಕೆ. ನಿಮ್ಗೆ ನೆನಪಿರ್ಲಿಕ್ಕಿಲ್ಲ ಸರ್. ಇಲ್ಲಿ ಸಂತೆಕಟ್ಟೆ ಹತ್ರನಾ ಮೇಡಮ್? ಇದು ಸಂತೆಕಟ್ಟೆ ಹತ್ರನಾ? ಹೌದು ಸರ್. ವೆರಿ ಗುಡ್. ಕ್ಲಿನಿಕ್ಗೆ. ಎಕ್ಸಲೆಂಟ್. ಹೇಳಿ ಮೇಡಮ್, ಹೇಳಿ. ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿತ್ತು ಸರ್. ಹಾಗಾಗಿ ನನ್ನ ಮಾವನೇ ಕರೆದು ಹೇಳಿದ್ರೆ ಆಕ್ಚುಲಿ ಇವಾಗ ಬನ್ನಿ ಮಾತಾಡ್ತಿದ್ದಾರೆ ಅರ್ಜುನ್ ಸರ್, ನಂಗೆ ಒಂದು ಕ್ವಶನ್ ಇದೆ ಕೇಳು ಅಂತ ಹೇಳಿದ್ರೆ, ಹಾಗಾಗಿ ಬಂದೆ ಸರ್. ಎಕ್ಸಲೆಂಟ್. ಪ್ರಶ್ನೆಯನ್ನ ಕೇಳಬಹುದು ಮೇಡಮ್? ಆಯ್ತು ಸರ್. ಆಕ್ಚುಲಿ ನನ್ನ ಆದ್ಮಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದಾರೆ ಸರ್. ಓಕೆ. ಅವಳಿಗೆ ಡಾಕ್ಟರ್ ಆಗ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ಕರೆಕ್ಟ್. ಹಾಗಾಗಿ ನನ್ಗೆ ಅದೇ ಡಾಕ್ಟರ್ ಸ್ಕೋಪ್ ಹೇಗಿದೆ ಸರ್ ಫ್ಯೂಚರ್ ಅಲ್ಲಿ, ನಂಗೆ ನಿಮ್ ಸಜೆಷನ್ ಬೇಕಿತ್ತು ಸರ್. ಎಕ್ಸಲೆಂಟ್. ನೀವು ಕೇಳಿ ಮೇಡಮ್, ನಾನು ನಿಮ್ಮ ಪ್ರಶ್ನೆಯನ್ನು ಮತ್ತೊಂದ್ಸತಿ ಡಾಕ್ಟರ್ ಹತ್ರ ಹೇಳ್ತೀನಿ, ಮತ್ತೆ ನೀವು ಆನ್ಸರ್ನ ಕೇಳಿ ಮೇಡಮ್. ಒಂದು ನಿಮಿಷ ಸರ್. ಅವರು ಹುಡುಗಿಗೆ MBBS ಮಾಡಬೇಕು ಅಂತ ಗೊತ್ತಿರ್ಬೋದು, ಅದು ಸ್ಕೋಪ್ ಹೇಗಿದೆ ಅಥವಾ ಏನಾದರೂ ಜಾಸ್ತಿ ವರ್ಷಗಳು ನೀವು ಹೇಳಿದ್ರೆ ಅದನ್ನ ಮಾಡಬೇಕಾ, ಸ್ಪೆಷಲೈಸೇಷನ್, ಅದ್ರ ಬಗ್ಗೆ ಒಂದು ಲೈಟ್ ಸರ್. ಐ ಥಿಂಕ್ ನಿಮ್ಮ ಪೇಷಂಟ್ ಅನ್ಸುತ್ತೆ ಅಂಡ್ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಟ್ರೀಟ್ಮೆಂಟ್ ಅಂತ ಮಾತಾಡ್ತಾನೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಹೇಳಿ ಡಾಕ್ಟ್ರೆ. ಸೊ ಬೇಸಿಕ್ಲಿ ಏನು ಅಂತ ಹೇಳಿದ್ರೆ, ವಿ ಶುಡ್ ಈಗ ಸ್ಕೋಪ್ ಅನ್ನೋದು ಇಸ್ ವಾಟ್ ಯು ಕ್ರಿಯೇಟ್. ಕರೆಕ್ಟ್. ಇಟ್ ಇಸ್ ನಾಟ್ ವಾಟ್ ಇಸ್ ದೇರ್. ಏನೇ ಆಗಿರಿ ನೀವು
you can succeed in that field if you are interested. Correct. So ಆ ಇಂಟ್ರೆಸ್ಟ್ ಇರೋದು ಇಂಪಾರ್ಟೆಂಟ್. ಡಾಕ್ಟ್ರೇ ಆಗಿರಿ, ಇಂಜಿನಿಯರೇ ಆಗಿರಿ, ಪೇಂಟರೇ ಆಗಿರಿ, ಕರೆಕ್ಟ್, ಏನೇ ಆಗಿರಿ, ಆ ಸ್ಕೋಪಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಯು ಶುಡ್ ಗೋ ಫಾರ್ ಇಟ್. ಕರೆಕ್ಟ್. ಆದರೆ ಏನು ಅಂತ ಹೇಳಿದ್ರೆ ನೌಡೇಸ್ ಇಫ್ ಯು ಆರ್ ಲುಕಿಂಗ್ ಅಟ್, ಈಗ ನಾನೀಗ CET ಸೇರಿದ್ದು 2004 ಬಟ್ ಆವಾಗ ಏನು ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ಟು ರೀಡ್ ಅ ಲಾಟ್ ಆಫ್ ಬುಕ್ಸ್. ತುಂಬ ಎಫರ್ಟ್ ಬೇಕು, not just for joining MBBS or joining post graduation. Even after that, even after becoming a doctor, you have to read books. Still you read doctor lot of things. ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಫ್ರಾಕ್ಚರ್ ನಮ್ಮ ಹತ್ರ ಬಂತು, ಒಂದು ಪರ್ಟಿಕ್ಯುಲರ್ ಈಗ ಕಾಲ್ ಮುರ್ಕೊಂಡು ಬಂದಿದ್ದಾರೆ, ಇದಕ್ಕೀಗ ನಾನು ಈ ಆಪರೇಷನ್ ಮಾಡಬೇಕು ಅಂತ ನನಗೆ ಗೊತ್ತಿರುತ್ತೆ. ಬಟ್ ದೆನ್ ಐ ವಿಲ್ ಗೋ ಥ್ರೂ ದ ಲಿಟ್ರೇಚರ್, ಹೌ ಕ್ಯಾನ್ ಐ ಮೇಕ್ ದಿಸ್ ಆಪರೇಷನ್ ಬೆಟರ್, ಕರೆಕ್ಟ್, ವಾಟ್ ಇಸ್ ದ ರೀಸೆಂಟ್ ದಿಸ್ ಒನ್, ಹೌ ವಿ ಕ್ಯಾನ್ ಇಂಪ್ರೂವ್ ದ ರಿಸಲ್ಟ್ಸ್. ಕರೆಕ್ಟ್. ಸೊ ಏನು ಆರ್ಥೋಪೆಡಿಕ್ಸ್ನಲ್ಲಿ, ಈಗ ಆರ್ಥೋಪೆಡಿಕ್ಸ್ ನಾನು ಹೇಳ್ತಾ ಇರೋದು, ಎವ್ರಿ ಡೇ ಇಟ್ ಇಸ್ ಚೇಂಜಿಂಗ್. ಇವತ್ತೊಂದು ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇದೆ ಅಂದ್ರೆ 1 ವರ್ಷ ಬಿಟ್ಟು ಅದಕ್ಕಿಂತ ಚೆನ್ನಾಗಿರೋ ಟ್ರೀಟ್ಮೆಂಟ್ ಬರುತ್ತೆ. ಏನ್ ನಾವು ಇಂಪ್ಲಾಂಟ್ಸ್ ಹಾಕ್ತಿವಿ, ಮೊದಲು ಕೆಲವದಕ್ಕೆ ಪ್ಲೇಟ್ ಹಾಕ್ತಿದ್ವಿ, ಈಗ ಅದಕ್ಕೆ ನಾವು ರೋಡ್ ಹಾಕ್ತಿವಿ, ಮೊದಲು ಇದಕ್ಕೆ ಅದೆಲ್ಲ ರಿಸರ್ಚ್ ಈಸ್ ಇಂಪ್ರೂವಿಂಗ್ ಡೇ ಬೈ ಡೇ. ಮೇ ಬಿ ಬೇಸಿಕಲಿ ಬಿಕಾಸ್ ಆಫ್ ಟೆಕ್ನಾಲಜಿ. ಈಗ ಕೊರೋನಾ ತರನೇ ಸ್ಟಾರ್ಟಿಂಗ್ ಅಲ್ಲಿ ಮಾಸ್ಕ್ ಹಾಕೊಂಬೇಡಿ, ಆರಾಮಾಗಿ ತಿರುಗಿ ಅಂದ್ರು. ನೌ ದೇರ್ ಇಸ್ ಚೇಂಜ್ ಬಿಕಾಸ್ ಡೇ ಬೈ ಡೇ ಯು ಆರ್ ಲರ್ನಿಂಗ್ ಮೋರ್ ಅಬೌಟ್ ದ ಡಿಸೀಸ್. ಸೊ ಇಟ್ ಇಸ್ ಕ್ವೈಟ್ ಎವಾಲ್ವಿಂಗ್ ಫೀಲ್ಡ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಇಟ್ ಇಸ್ ಅ ಡೈನಾಮಿಕ್ ಫೀಲ್ಡ್. ಈಗ ಆ ಹುಡುಗಿ ಅವಳ ನಾದಿನಿ ಏನು ಅವಳು MBBS ಮಾಡ್ಬೇಕಂತ ಇದ್ದಾಳೆ, ಇಟ್ ಇಸ್ ದ ರೈಟ್ ಥಿಂಗ್, ಬಟ್ ಶಿ ಶುಡ್ ಹ್ಯಾವ್ ಇಂಟ್ರೆಸ್ಟ್. ಯು ಶುಡ್ ಹ್ಯಾವ್ ಇಂಟ್ರೆಸ್ಟ್, ಡೆಡಿಕೇಶನ್, ಎಕ್ಸಲೆಂಟ್, ಅಂಡ್ ಯು ಶುಡ್ ಬಿ ರೆಡಿ ಟು ಇನ್ವಾಲ್ವ್ ಯುವರ್ ಸೆಲ್ಫ್ ಫಾರ್ ಅ ಟೈಮ್. ಇವನ್ ನೀವು ಕಂಟಿನ್ಯೂಸ್ ಆಗಿ ನೀವು ಸೀಟ್ ತಗೊಳ್ತಾ ಹೋದ್ರು ಕನಿಷ್ಠ 8 ರಿಂದ 10 ವರ್ಷ ಬೇಕು ಪೋಸ್ಟ್ 12th ಸ್ಟ್ಯಾಂಡರ್ಡ್. ಓಕೆ, ಅಲ್ಲ ಕೇಳಿದ್ರಾ ಮೇಡಮ್? ಓಕೆ ಓಕೆ, ಐ ಥಿಂಕ್ ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡಿದೆ ಅಂದ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್, ಈಗ ನೀವು ಈಗ 2 ವಿಷಯಗಳನ್ನು, ತುಂಬ ವಿಷಯಗಳಿದೆ ನಮ್ಮ ಹತ್ರ, ತುಂಬ ಕರೆಗಳು ಬರ್ತಾ ಇದೆ. ನಾವು ಮೊದಲನೇದಾಗಿ ಕೊರೋನಾದ ಬಗ್ಗೆ ಮಾತಾಡಿದ್ವಿ, ಎರಡನೇದಾಗಿ MBBSನ ಸ್ಕೋಪ್ ಬಗ್ಗೆ ಮಾತಾಡಿದ್ವಿ. ಡಾಕ್ಟ್ರೇ, ನನಗೆ ನಿಮ್ಮ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಸ್ಟಡಿ ಮಾಡ್ತಾ ತಾವು ಒಂದು ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಪ್ಲಸ್ ಫೀಲ್ಡ್ ಆಫ್ ಸೈನ್ಸ್ ಆ್ಯಂಡ್ ಮೆಡಿಸಿನ್, ಇದು ಹೇಗೆ, ಈಸ್ ಇಟ್ ಇಂಟಗ್ರೇಟೆಡ್ ಒಂದು, ಮತ್ತು ಎಷ್ಟೋ ಜನರಿಗೆ ಕಾಸ್ಟ್ಲಿ ಅನ್ನೋದು ಅಲ್ಲ, ಅವನ ಇಂಟ್ರೆಸ್ಟ್ ಇದ್ದರೆ ನೀವು ಗೌರ್ಮೆಂಟಿನ ಸಪೋರ್ಟ್ ಇದೆ ಸುಮಾರಷ್ಟು ಅಂತ ಹೇಳಿದ್ರಿ. ಈಸ್ ದ ಮೆಡಿಸಿನ್ ಈಸ್ ಸೋ ಎವಾಲ್ವಿಂಗ್ ಇನ್ ಇಂಡಿಯಾ, ಅಥವಾ ಮೆಡಿಸಿನಲ್ಲಿ ಸ್ಪೆಷಲೈಸೇಷನ್ ಯಾವುದು ತಗೊಳ್ಬೇಕು ಅನ್ನೋದು ಅವ್ರು ಕನ್ಫ್ಯೂಸ್ಡ್ ಇರ್ಬೋದು. ಇಂಥದ್ದು ನೂರಾರು ಪ್ರಶ್ನೆಗಳು ವಿದ್ಯಾರ್ಥಿಗಳ ಮನಸ್ಸಲ್ಲಿದೆ. ಒಂದು ಚೋಟ ವಿರಾಮ ತಗೊಳ್ಬೇಕು. ಒಂದು ವಿರಾಮದ ನಂತರ ನಾನು ಮತ್ತೆ ಬರ್ತೀನಿ. ಡಾಕ್ಟರ್ ಅರ್ಜುನ್ ಬಲ್ಲಾಳ್ ಹತ್ರ ನಮ್ಮ ಡಿಸ್ಕಷನ್ ಕಂಟಿನ್ಯೂ ಆಗ್ತದೆ. ಅಲ್ಲೊಂದು ಫೋನ್ ನಂಬರ್ ಕಾಣ್ತಾ ಇದೆ, ತಾವು ಕರೆ ಮಾಡ್ಬೋದು. ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಭಾಳ ಸಂಕ್ಷಿಪ್ತವಾಗಿ ಸರಳವಾಗಿ ಪ್ರಶ್ನೆಗಳನ್ನು ಕೇಳಿ ಡಾಕ್ಟ್ರನ ಅನುಭವನ ನಮ್ಮ ಹತ್ರ ಶೇರ್ ಮಾಡ್ತಿದ್ದಾರೆ. ಡೋಂಟ್ ಗೋ ಎನಿವೇರ್, ಸ್ಟೇ ಟ್ಯೂನ್ ಟು ಮಾರ್ಗದರ್ಶಿ ಸ್ಪಂದನ ಭಾಗ 2. ಸೊ ಲೆಟ್ ಅಸ್ ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ವಿಲ್ ಕಮ್ ಬ್ಯಾಕ್. ವಿರಾಮದ ನಂತರ ನಾವು ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಡಾಕ್ಟರ್ ಹತ್ರ ಕೇಳಕ್ಕಿದ್ದೇವೆ. ವಿದ್ಯಾರ್ಥಿಗಳು ಮತ್ತು ಪಬ್ಲಿಕ್ ತುಂಬ ಕ್ಯೂರಿಯಾಸಿಟಿಯಿಂದ ತಾವು ಕೇಳ್ತಾ ಇದ್ದೀರಾ. ಐ ಥಿಂಕ್ ಫೀಲ್ಡ್ ಆಫ್ ಮೆಡಿಸಿನ್ ಇಸ್ ಕ್ವೈಟ್ ಎವಾಲ್ವಿಂಗ್, ಇಟ್ಸ್ ಕ್ವೈಟ್ ಡೈನಾಮಿಕ್ ಅಂತ ನಾವು ತಿಳ್ಕೊಂಡ್ವಿ. ನಾನೊಂದು ಪ್ರಶ್ನೆಯನ್ನು ಕೇಳುವಂಥದ್ದು, ಡಾಕ್ಟ್ರೇ, ಇದು ನನಗೆ ಯಾವಾಗಲೂ ಒಂದು ಕ್ಯೂರಿಯಾಸಿಟಿ. ಕೆಲವೊಂದು ಪೇಷಂಟಿಗೆ ಅವನಿಗೆ ಸ್ಪಿರಿಚುವಲ್ ಬಲದಲ್ಲಿ ಅವನು ನಿಲ್ತಾನೆ, ಮೆಡಿಸಿನ್ನಲ್ಲಿ ನಿಲ್ತಾನೆ, ಬಟ್ ಎ ಕಾಂಬಿನೇಷನ್ ವಿಲ್ ವರ್ಕ್ ಬೆಟರ್ ಅಂತ ನನಗೆ ಅನಿಸೋದು. ಎರಡೂ ಬೇಕಾಗ್ತದೆ ಅಂತ. ತಮ್ಮ ತಂದೆಯವರು ಅಂಬಲ್ಪಾಡಿ ದೇವಸ್ಥಾನದ ಇಂಪ್ರೂವ್ಮೆಂಟಲ್ಲಿ ಸುಮಾರಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡಿಂದ ತಾವು ಬಂದದ್ದು, ತಮಗೆ ಇವನ್ ನಿಮ್ಮ ತಂದೆ ಸಹಿತ ಡಾಕ್ಟರ್, ಕರೆಕ್ಟ್? ಹೌದು. ಸೊ ಹೌದು, ನಿಮ್ಮ ತಮ್ಮ ಸಹಿತ ಡಾಕ್ಟರ್. ಓಕೆ ಓಕೆ, ದರ್ ಆರ್ ಫ್ಯಾಮಿಲೀಸ್ ಆಫ್ ಡಾಕ್ಟರ್, ಕರೆಕ್ಟ್. ಡಾಕ್ಟರ್, ಇದಕ್ಕೊಂದು ನನಗೆ ಆನ್ಸರ್ ಬೇಕು. ಈ ಸ್ಪಿರಿಚುಯಾಲಿಟಿ ಆ್ಯಂಡ್ ಎ ಫೀಲ್ಡ್ ಆಫ್ ಮೆಡಿಸಿನ್, ಹೌ ಇಟ್ ಈಸ್ ಕೋರಿಲೇಟೆಡ್? ತಮ್ಮ ಅಭಿಪ್ರಾಯ ಏನು ಅಂತ ನೋಡಿ. ನಾವು ಈ ವೆಸ್ಟರ್ನ್ ಥಾಟ್ಸಿಂದ ಫಸ್ಟ್ ಹೊರಗಡೆ ಬರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಏನು ವೆಸ್ಟರ್ನ್ ಟೀಚಿಂಗ್ ಅಥವಾ ವೆಸ್ಟರ್ನ್ ಸೈನ್ಸ್ ಏನಿದೆ, ದ್ಯಾಟ್ ಹ್ಯಾಸ್ ಆಲ್ವೇಸ್ ಪ್ರೀಚ್ಡ್ ಸೇಯಿಂಗ್ ದ್ಯಾಟ್ ಈಗ ಸೈನ್ಸ್ ಅಂದರೆ ರಿಲಿಜನ್ ಅಲ್ಲ, ಓಕೆ, ರಿಲಿಜನ್ ಅಂದರೆ ಸೈನ್ಸ್ ಅಲ್ಲ. ಸೈನ್ಸ್ ಇಸ್ ರಿಯಾಲಿಟಿ ಆ್ಯಂಡ್ ರಿಲಿಜನ್ ಇಸ್ ಸಮ್ ಫಾರ್ಮ್ ಆಫ್ ಮ್ಯಾಜಿಕ್, ಮಿಸ್ಟಿಕ್ ಆ್ಯಂಡ್ ಇಗ್ನೋರೆನ್ಸ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ವೆನ್ ಇಟ್ ಕೇಮ್ ಇನ್ ಟು ಇಂಡಿಯಾಕ್ಕೆ ಬಂದಾಗ, ನೀವು ಯಾರು ನಮ್ಮ ದೊಡ್ಡ ಸೈಂಟಿಸ್ಟ್ಗಳು ತಗೊಳ್ಳಿ, APJ ಅಬ್ದುಲ್ ಕಲಾಂ ಆಗಲಿ, ಹೋಮಿ ಬಾಬಾ ಆಗಲಿ, ಎಲ್ಲರೂ ದೇವರಲ್ಲಿ ನಂಬಿದವರು, ದೇವರನ್ನು ಪೂಜೆ ಮಾಡಿದವರು, ದೇವರನ್ನು ಇದು ಮಾಡಿಕೊಂಡವರು. ಹಾಗೆ ಸೊ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಗಿವ್ಸ್ ಯು ದ ಪೇಷಂಟ್ ಆಸ್ ವೆಲ್ ಆಸ್ ದ ಡಾಕ್ಟರ್ ಅ ಬಿಲೀಫ್ ದಟ್ ಪೇಷಂಟ್ಗೆ ನಮ್ಮ ಡಾಕ್ಟ್ರನ್ನ ನಾನು ನಂಬಿ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ. ಕರೆಕ್ಟ್.
That belief is important. Yes, that belief is important. ಡಾಕ್ಟ್ರು ಅಷ್ಟೇ, ನಾನೀಗ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ, ಈಗ ಯಾವುದೇ ಒಂದು ಆಪರೇಷನ್ ನಾನು ಹೋಗೋದಿದ್ರೆ ನಾನು ದೇವ್ರಿಗೊಮ್ಮೆ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಐ ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಸೇಯಿಂಗ್ ದಟ್ ಎಸ್ ನಮ್ಮ ದೇವರು ಇದ್ದಾನೆ. ನಮ್ಮ ಇತಿಮಿತಿ ಒಂದಿದೆ, ಅದು ದಾಟಿ ಒಂದಿದೆ, ಅದಕ್ಕೆ ನಾವೆಲ್ಲರೂ ಬಗ್ಲೇಬೇಕು. ಅಂದ್ರೆ ಎಲ್ಲದಕ್ಕೂ ಒಂದು ರೀತಿಯ ಲಿಮಿಟೇಷನ್ಸ್ ಇರುತ್ತೆ, ಎಲ್ಲದಕ್ಕೂ ಒಂದು ರೀತಿಯ ಏನು ಡಾಕ್ಟರ್ ಹ್ಯಾಸ್ ಆಲ್ಸೋ ಎ ಲಿಮಿಟೇಷನ್. ಎವ್ರಿಬಡಿ ವಿ ಆರ್ ಆಲ್ಸೋ ಜಸ್ಟ್ ಪ್ರೊಫೆಷನಲ್ಸ್, ಜಸ್ಟ್ ಲೈಕ್ ಅ ಲಾಯರ್ ಆರ್ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಟೀಚರ್, ವಿ ಆರ್ ಆಲ್ಸೋ ಪ್ರೊಫೆಷನಲ್ಸ್. ನಾವು ಮನುಷ್ಯರೇ. ಸೊ ವಿ ಹ್ಯಾವ್ ಅವರ್ ಲಿಮಿಟೇಷನ್ ಸೇಯಿಂಗ್ ದಟ್ ಈಗ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಏನೋ ಒಂದು ಆರ್ಥೋಪೆಡಿಕ್ಸ್ ವೈಸ್ ಹೇಳೋದಾದ್ರೆ ಒಂದು ಈ ಫ್ರಾಕ್ಚರ್ಗೆ ನಾವು ಈ ಟ್ರೀಟ್ಮೆಂಟ್ ಕೊಡಬಹುದು, ಈ ಟ್ರೀಟ್ಮೆಂಟ್ ಅಲ್ಲಿ ಸರಿಯಾಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಹ್ಯೂಮನ್ ಬಾಡಿ ಎಂಬುದು ತುಂಬಾ ಕಾಂಪ್ಲೆಕ್ಸ್. ಕೆಲವರಿಗೆ ವಿದೌಟ್ ಟ್ರೀಟ್ಮೆಂಟ್ ಗುಣ ಆಗ್ಬಿಡ್ತಾರೆ ಬಿಕಾಸ್ ಹಿಸ್ ಬಾಡಿ ಇಸ್ ಗುಡ್. ಆದ್ರೆ ಯಾರಿಗೆ ವಿದೌಟ್ ಕೆಲವರಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಗುಣ ಆಗಲ್ಲ, ಬಿಕಾಸ್ ಮೇ ಬಿ ಹಿಸ್ ಬಾಡಿ ಇಸ್ ಬ್ಯಾಡ್. ಕರೆಕ್ಟ್. ಆರ್ ಇಟ್ ಇಸ್ ನಾಟ್ ದ ಫಾಲ್ಟ್ ಆಫ್ ಡಾಕ್ಟರ್ ಆಗಿರ್ಬೇಕಂತಿಲ್ಲ, ನಾಟ್ ದ ಫಾಲ್ಟ್ ಆಫ್ ಮೆಡಿಸಿನ್, ಬಟ್ ಸಮ್ವೇರ್ ಅದು ಅವನಿಗೆ ಒಗ್ಗದೇ ಇರಬಹುದು. ಈಗ ಕೆಲವರು ಇಲ್ಲ ನಮಗೆ ಬೇಡ ನಾವು ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಕರೆಕ್ಟ್. ಈಗ ಇಂಡಿಯಾದಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಹೆಲ್ತ್ ಕೇರ್ ನಲ್ಲಿ, ಥಿಂಗ್ ಇಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರೀಚ್ ದ ಮಾಸಸ್. ಕರೆಕ್ಟ್. ಬಿಕಾಸ್ ಮೆನಿ ಪೀಪಲ್ ಆರ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಈಗ ಒಂದು ಪೇಷಂಟ್ ಬಂತು, ಒಂದು ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಇಂಜುರಿ ಬಂತು, ಏನ್ ಕೇಳ್ತಾರೆ ನಮ್ಮ ಹತ್ರ, ಈಗ ನಿಮಗೆ ಆಪರೇಷನ್ ಆಗಬೇಕು, ನೆಕ್ ಆಪರೇಷನ್ಗೆ ಏತ್ ಹಾಕೊಂಡು ಡಾಕ್ಟ್ರೆ. ಕರೆಕ್ಟ್. ಬಿಕಾಸ್ ಜೆನ್ಯುನ್ಲಿ ದೇರ್ ಕ್ವೆಶ್ಚನ್ ಇಸ್ ವೆರಿ ವೆರಿ ಕ್ಲಿಯರ್ ಅಂಡ್ ದೇ ಡೂ ಹ್ಯಾವ್ ಪ್ರಾಬ್ಲಮ್ಸ್ ಅಟ್ ಹೋಮ್. ಕರೆಕ್ಟ್. Finance also is a part. Correct. For which government and doctors and everybody are working hard in order to make things simpler and easier for the patients. Okay. So ಆ ರೀತಿಯಲ್ಲಿ ನಾವು ಹೇಳೋದಾದ್ರೆ, so when it comes into such kind of a situation, ನಮಗೆ ಆ ಸ್ಪಿರಿಚುವಲ್ ಗೈಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ. ದಟ್ ಇಸ್ ಇಂಪಾರ್ಟೆಂಟ್. ನಾವು ದೇವರನ್ನು ನಂಬಬೇಕು ಅಂತ ನನ್ನ ಅನಿಸಿಕೆ. ಕರೆಕ್ಟ್. ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್. ಅಂದ್ರೆ ಬಿಲೀಫ್ ಇನ್ ಗಾಡ್ ಈಸ್ ಇಂಪಾರ್ಟೆಂಟ್. ಎಲ್ಲದೂ ಅಲ್ಟಿಮೇಟ್ ಅಲ್ಲ. ಬಿಲೀಫ್ ಇನ್ ಗಾಡ್ ಇಸ್ ಇಂಪಾರ್ಟೆಂಟ್, ನಾಟ್ ಬಿಲೀಫ್ ಇನ್ ಸೂಪರ್ಸ್ಟಿಷನ್. ಗೊತ್ತಾಯ್ತು. ಓಕೆ. ಡಾಕ್ಟರ್, ನನ್ನ ನೆಕ್ಸ್ಟ್ ಪ್ರಶ್ನೆ, ಓವರ್ ಲಾಸ್ಟ್ 1.5-2 decades ನಾವು ನೋಡ್ತಾ ಬಂದರೆ ಫೀಲ್ಡ್ ಆಫ್ ಮೆಡಿಸಿನ್, ಇಟ್ ಹ್ಯಾಸ್ ಬಿಕಮ್ ಕೈಂಡ್ ಆಫ್ ಎ ಕಾರ್ಪೊರೇಟ್ ಸ್ಟ್ರಕ್ಚರ್, ಕೈಂಡ್ ಆಫ್ ಎ ಕಾರ್ಪೊರೇಟ್ ವರ್ಲ್ಡ್. They treat you, there are good things and bad things as well together. But ನನ್ನ ಒಂದು ಐಡಿಯಾ, the super speciality ಹಾಸ್ಪಿಟಲ್ಗಳು ಕೆಲವೊಂದು ಕಡೆ ಹೋದರೆ ಇಟ್ ಈಸ್ ಲೈಕ್ ಎ ಸ್ಟಾರ್ ಹೋಟೆಲ್, ವಿಚ್ ಪ್ರಾಬಬ್ಲಿ ವಿ ಆರ್ ನಾಟ್ ಡ್ರೆಮ್ಟ್ ಆಫ್. ಅಂದರೆ ಅಫೋರ್ಡಬಿಲಿಟಿ ಇದೆ ಕೆಲವರಿಗಿಲ್ಲ. ಡಾಕ್ಟರ್, ತಮ್ಮ ಬಗ್ಗೆ ಈ ವಾಟ್ ಈಸ್ ದಟ್ ಇಟ್ ಈಸ್ ಲೀಡಿಂಗ್ ಟು? ಈಸ್ ಇಟ್ ದಟ್ ರಿಕ್ವೈರ್ಡ್ ಎ ಕಾರ್ಪೊರೇಟ್ ಸ್ಟ್ರಕ್ಚರ್ ಫಾರ್ ಎ ಫೀಲ್ಡ್ ಆಫ್ ಹಾಸ್ಪಿಟಾಲಿಟಿ ಆರ್ ಎ ಮೆಡಿಸಿನ್? ಈಸ್ ಇಟ್ ನಾಟ್ ರಿಕ್ವೈರ್ಡ್? ಒಂದು ಪ್ರಶ್ನೆ. ಈಗ ನಾವು I'll just deviate from the topic to make it simpler for you. Okay. Now you agree what I said? Yes, up to some extent I do agree. ನೋಡಿ, ಈಗ ಕಾರ್ಪೊರೇಟ್ ಅಂತ ಏನು ಹೇಳ್ತೇವೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ಕಾರ್ಪೊರೇಟ್? ಕಾರ್ಪೊರೇಟ್ ಡಸ್ ನಾಟ್ ಮೀನ್ ದಟ್ the doctors are running the show there. Correct. It is under the hand of very powerful industrialists. Correct. Very powerful businessmen. Correct. ಅವ್ರ ಹೆಸರಲ್ಲಿ ಒಂದು ಹಾಸ್ಪಿಟಲ್ ಮಾಡ್ಕೊಂತಾರೆ. ಯಾವುದೇ ದೊಡ್ಡ ಹಾಸ್ಪಿಟಲ್ ಚೈನ್ ತಗೊಳ್ಳಿ, ಯೂಶುವಲಿ ಆ ಸೂಪರಿಂಟೆಂಡೆಂಟ್ ಆಗಲಿ ಮೇಲ್ಗಡೆ ನಡೆಸೋದಾಗ್ಲಿ is not with the hand of the doctor. Correct. He need not be a doctor. He is not running the show. Correct. He has the money to invest into that hospital. Correct. And the doctors are working there just like any employee. Correct. ಆಯ್ತಾ? ಸೊ ಇದು ಕಾರ್ಪೊರೇಟ್ ಕಲ್ಚರ್ ನಮ್ಮಲ್ಲಿ ಬಂದಿದೆ. ಈಗ ಏನು ನಾನು ಇದನ್ನ ಗುಡ್ ಡಾಕ್ಟರ್ I wouldn't say it's completely good, nor would I tell it's completely bad. It depends. ನೋಡಿ, ನೀವೀಗ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ತಗೊಳ್ಳಿ, ಯಾವುದೇ ಕಾರ್ಪೊರೇಟ್ ಹಾಸ್ಪಿಟಲ್ ತಗೊಳ್ಳಿ, ದ ಹೈ ಎಂಡ್ ಕೇರ್ ಈಸ್ ಅವೈಲೇಬಲ್ ದೇರ್. ಅದು ನಾವು ನೋಡಬೇಕು. ಲೆಟ್ಸ್ ಸೇ ಸಮ್ ಪೀಪಲ್ ಹ್ಯಾವ್ ಗಾಟ್ ಡಿಸೆಂಟ್ ಅಮೌಂಟ್ ಆಫ್ ಮನಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇನ್ ದ 1960s ಎಲ್ಲ ತಗೊಂಡ್ರೆ, ನಿಮ್ದು ಏನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಬೇಕು, ಇವನ್ ಅಪ್ ಟು ಸಮ್ ಎಕ್ಸ್ಟೆಂಟ್ ಇವನ್ ಸಮ್ ಆಫ್ ದ ಮೇಜರ್ ಹಾರ್ಟ್ ಸರ್ಜರೀಸ್ ಏನಿದೆ, ಯು ಹ್ಯಾಡ್ ಟು ಗೋ ಅಬ್ರಾಡ್ ಟು ಗೆಟ್ ಇಟ್ ಡನ್. But it happens in India. ನಾವು ಇವನ್ ದ ಸೊಫಿಸ್ಟಿಕೇಟೆಡ್ ಸರ್ಜರೀಸ್ ಏನಿದೆ, ವಿ ಡೂ ಇಟ್ ಇನ್ ಇಂಡಿಯಾ. ಅಲ್ಲಿಂದ ಟ್ರೈನ್ ಹಾಕೊಂಡು ಡಾಕ್ಟರ್ಸ್ ಎಲ್ಲ ಬಂದು ನಮ್ಮಲ್ಲಿ ಸರ್ವಿಸಸ್ ಕೊಡ್ತಾ ಇದ್ದಾರೆ, ಸರ್ಜರೀಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಈ ಕಾರ್ಪೊರೇಟ್ ಕಲ್ಚರ್ ಏನಿದೆ, ದಟ್ ಈಸ್ ಮಿಸ್ಅಂಡರ್ಸ್ಟುಡ್. ಕರೆಕ್ಟ್. ಒಂದೇನು ಅಂತ ಹೇಳಿದ್ರೆ, ನಾವೀಗ ನೀವು ಹೇಳೋದು ಡಾಕ್ಟ್ರೆ, ಅಂದ್ರೆ ಆಸ್ ಲಾಂಗ್ ಆಸ್ ಇಟ್ ಸರ್ವ್ಸ್ ದ ಪರ್ಪಸ್, ಆಸ್ ಲಾಂಗ್ ಆಸ್ ಇಟ್ ಇಂಪ್ರೂವ್ಸ್ ದ ಓವರ್ ಆಲ್ ಫೀಲ್ ಟು ದ ಕಸ್ಟಮರ್ ಆರ್ ಅ ಪೇಷಂಟ್, ಇಟ್ ಇಸ್ ನಥಿಂಗ್ ಬ್ಯಾಡ್ ಇನ್ ದಟ್. ಇಟ್ ಇಸ್ ನಾಟ್ ಅಬೌಟ್ ಅ ಕಸ್ಟಮರ್. ಅಗೈನ್ ಐ ವಿಲ್ ಜಸ್ಟ್ ಸ್ಪೆಸಿಫೈ ಆನ್ ದಟ್. ಈಗ ನಾವೀಗ ಫಾರ್ ಎಕ್ಸಾಂಪಲ್ UK ತರ ಒಂದು ಕಂಟ್ರಿ, ನಾನು ಯೂಶಲಿ ಮಾಡೆಲ್ ಕೇಳಿದ್ರೆ UK ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿ ಏನಾಗುತ್ತೆ, ದೇರ್ ಯು ಹ್ಯಾವ್ ಗಾಟ್ ಸಮಥಿಂಗ್ ಕಾಲ್ಡ್ ಅ ನ್ಯಾಷನಲ್ ಇನ್ಶೂರೆನ್ಸ್. ಓಕೆ. ಎವ್ರಿಥಿಂಗ್ ಇಸ್ ಫ್ರೀ. ಓಕೆ. ಎಂಟೈರ್ ಹೆಲ್ತ್ ಕೇರ್ ಇಸ್ ಫ್ರೀ in a proper developed posh corporate hospital which is run by the government. But every person is insured. Every person is insured because nearly everybody pays taxes. ಅದು ಒಂದು ಇಶ್ಯೂ ಇದೆ. ನಮ್ಮ ದೇಶದಲ್ಲಿ we have to have a higher tax paying population. That is the first thing.
ಮತ್ತೆ ಮೇನ್ ಏನು ಅಂತ ಹೇಳಿದ್ರೆ ಈ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ನಮ್ಮ ಕಂಟ್ರಿಲಿ ಏನಿದ್ದಾರೆ, ದೇ ಹ್ಯಾವ್ ಟು ಗೆಟ್ ಅ ನ್ಯಾಷನಲ್ ಇನ್ಶೂರೆನ್ಸ್. ಆ ತರ ನಾವು ಮಾಡಿದ್ರೆ ನ್ಯಾಷನಲ್ ಇನ್ಶೂರೆನ್ಸ್ ಡೆಫಿನೆಟ್ಲಿ ವಿ ಕ್ಯಾನ್ ಇಂಪ್ರೂವ್ ಹೆಲ್ತ್ ಕೇರ್ ಇನ್ ಅವರ್ ಕಂಟ್ರಿ. ಬಹಳ ಚೆನ್ನಾಗಿ ಹೇಳಿದೆ. ಅಂದ್ರೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಡಾಕ್ಟರ್ ನೀವು ಹೇಳೋ ಪ್ರಕಾರ ಇನ್ಶೂರೆನ್ಸ್ ಒಬ್ಬ ಮಾಡ್ಕೊಂಡ್ರೆ ಅವನಿಗೆ ಎಷ್ಟೊಂದು ಕಾಸ್ಟ್ಗಳು ಮಿನಿಮೈಸ್ ಆಗುತ್ತೆ, ಮತ್ತೆ ಇನ್ಶೂರೆನ್ಸ್ ಮಾಡೋ ಅವೇರ್ನೆಸ್ ಕಡಿಮೆ ಇದೆ. ನಮ್ಮ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಹೇಳ್ತಾ ಇಲ್ಲ ನಾನು, ಗವರ್ಮೆಂಟ್ ಪ್ರೊವೈಡ್ಸ್ ದ ಕವರೇಜ್ ಫಾರ್ ದಿ ಸಿಟಿಸನ್ಸ್ ವಿಚ್ ಆರ್ ದೇರ್ ಆಸ್ ಅ ಪಾರ್ಟ್ ಆಫ್ ದ ಟ್ಯಾಕ್ಸ್. ಓಕೆ, ನೀವೀಗ ಇಷ್ಟು ಪರ್ಸೆಂಟ್ ಅಂತ ಟ್ಯಾಕ್ಸ್ ಕಟ್ತೀರಾ. ಹೌದು. ಈಗ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನು, ಒನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ 1% ಆಫ್ ದ GDP ಗೋಸ್ ಇನ್ ಟು ಹೆಲ್ತ್ ಕೇರ್. ಆಯ್ತಾ, ದಿಸ್ ಇಸ್ ದ ರೀಸೆಂಟ್ ಸ್ಟಾಟಿಸ್ಟಿಕ್ಸ್. ಇಫ್ ಯು ಕ್ಯಾನ್ ಇನ್ವೆಸ್ಟ್ ಮೋರ್ ಇನ್ ಟು ಹೆಲ್ತ್ ಕೇರ್, then definitely we can get more people into the system. Correct. ಈಗ some years back ದೇವಿ ಪ್ರಸಾದ್ ಶೆಟ್ರು ಒಂದು ಯಶಸ್ವಿನಿ ಸ್ಕೀಮ್ ಅಂತ ಸ್ಟಾರ್ಟ್ ಮಾಡಿದ್ರು. That's a very good scheme where you pay about 100 rupees or so per month and you can get sophisticated heart surgeries for nearly free. Oh, okay. So that was a very good scheme, but some problem with that adu ಈಗ eventually on stay ಇದೆ, maybe it might come back. Okay. So ಆ ತರ ನಾವು ವರ್ಕ್ ಮಾಡಿದ್ರೆ, if we look at a good government scheme coming to cover up people and of course improve the government hospital due course, there are some very good government hospitals in India which are underrated. Correct. ಈಗ ನಮ್ಮಲ್ಲಿ ಆಕ್ಚುಲಿ ಉಡುಪಿಯಲ್ಲೂ ಅವರ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಏನಿತ್ತು or ಏನಿದೆ ಫಾರ್ ದಟ್, ಈಗ ಎಕ್ಸಾಂಪಲ್ ಆಕ್ಚುಲಿ 5-star ಹಾಸ್ಪಿಟಲ್ ಈಗ. ಹೌದು, ಐ ನೋ. Previously the health care is completely free. ಅದರಲ್ಲಿ ಒಂದು ವರಿ ಬಂದಿದೆ, there is ಏನೋ ಒಂದು ಅದರಲ್ಲಿ ಗೊಂದಲಗಳು ಬಂದಿದೆ, ಅದು ಈಗ ಇವತ್ತು ಬೇಡ, ಅದು ಮಾತಾಡೋದು ಬೇಡ. ಕರೆಕ್ಟ್. ಬಟ್ ಐ ವಾಂಟ್ ಟು ಟೇಕ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್ಲಿ. ಓವರ್ ದ ಕಾಸ್ಟ್ ಆಫ್ ಮೆಡಿಸಿನ್ ಡಾಕ್ಟರ್ ಓವರ್ ದ ಇಯರ್ಸ್ ಇಸ್ ಇಟ್ ಕಮ್ ಡೌನ್ ಕೈಂಡ್ ಆಫ್? ಈಗ ಕಾಸ್ಟ್ ಆಫ್ ಮೆಡಿಸಿನ್ ಅಂದ್ರೆ ಏನ್ ಕೇಳ್ತಾ ಇದ್ದಾರೆ? ಮೆಡಿಸಿನ್ ಟ್ಯಾಬ್ಲೆಟ್ಸ್ ಇರಬಹುದು ಅಥವಾ ಅದಕ್ಕೆ ಬೇಕಾದ ಔಷಧಿಗಳಿರಬಹುದು. ಐ ವುಡ್ ರಾದರ್ ಸೇ ವಿ ಹ್ಯಾವ್ ಗಾಟ್ ಬೆಟರ್ ಮೆಡಿಸಿನ್ಸ್. ಓಕೆ, ಯು ಪುಟ್ ಇಟ್ ದಟ್ ವೇ. India 80%, nearly 80 to 100% of the vaccines are produced in India. ಓಕೆ. ಕೊರೋನಾಕ್ಕೂ ಏನು ಈಗ ಏನು ನಡೀತಾ ಇದೆ, ಏನು ಆಕ್ಸ್ಫರ್ಡ್ ವ್ಯಾಕ್ಸಿನ್ ಅಂತ ಒಂದು ಹೈ ಎಂಡ್ ರೇಸ್ ಅಲ್ಲಿ ಮುಂದ್ಗಡೆ ಇದ್ದಾರೆ ಅಂತೀವಲ್ಲ, ದೇ ಆರ್ ಆಲ್ಮೋಸ್ಟ್ ಇನ್ ಅ ವೆರಿ ಗುಡ್ ಶೇಪ್ ಇನ್ ದ ರೇಸ್. ಇಂಡಿಯಾ ಹ್ಯಾಸ್ ಆಲ್ರೆಡಿ signed a contract with them so that we can manufacture in our country. Oh, okay. And we are producing that vaccine. If it comes, entire South Asia ke India dinda vaccines hogutte. Correct. At what cost? At something like 1,000 rupees. 1,000 rupees for such a big mahamari is I know. huge. Correct. Whereas the drugs what have just come in, they are costing a lot. Correct. But why? Because they have just been produced after a lot of research. Correct. And lot of this one, and they are giving for it for almost no profit basis. Got it. So ಆ ತರ ನಾವು ಯೋಚನೆ ಮಾಡಬೇಕು. We are having more medicines. So because we are having more and better medicines, correct. So we can say that ಸ್ವಲ್ಪ ಕಾಸ್ಟ್ ಆ ಕಡೆ ಈ ಕಡೆ ಗೊತ್ತಾಯ್ತು. ಡಾಕ್ಟ್ರೇ, ಒನ್ ಆಫ್ ದ ನೀವು ಹೇಳಿದಾಗೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ನೋಡ್ತಾ ಇದ್ದೆ. ನಮ್ಮ ದೇಶದಲ್ಲಿ ಓವರ್ ಆಲ್ ಒಬ್ಬ ವಿದ್ಯಾರ್ಥಿ ಹೈ ಫೀಸ್ ಕೊಟ್ಟು ಜಾಯ್ನ್ ಆಗ್ತಾನೆ. ಅಫೋರ್ಡೆಬಿಲಿಟಿ ಹುಡುಗರಿಗೆ, ಒಬ್ಬ ಕಾಮನ್ ಮ್ಯಾನ್ ಏನೋ ಒಂದು ಡ್ರೀಮ್ ಇಟ್ಕೊಂಡ್ ಬರ್ತಾನೆ, ಅವನಿಗೆ ಅದು ಅಫೋರ್ಡಬಲ್ ಇಲ್ಲ, ಪೇರೆಂಟ್ ಹೇಳ್ತಾರೆ ಇದು ಬೇಡ ಅಂತ ಒಂದು ನೋಷನ್ ಇದೆ. ಹಾಗಾಗಿ ತುಂಬ ದುಡ್ಡಿರೋರೇ ಹೋಗಬೇಕಾಗತ್ತೆ, ಸ್ಪೆಂಡ್ ಇನ್ ಲ್ಯಾಕ್, ಸಮ್ಟೈಮ್ಸ್ ಇನ್ ಕ್ರೋರ್ಸ್ ಆರ್ ಕ್ರೋರ್. ಹೀಗಿದ್ದಾಗ ಅಷ್ಟು ಹೆವಿ ರಿಕ್ವೈರ್ಮೆಂಟ್ ಏನು ಮೆಡಿಕಲ್ ಅಸೋಸಿಯೇಷನ್ ಹೇಳುತ್ತೆ ಅದಿರಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಎಕರೆ ಇರಬೇಕು, ಅದು ಬೇಕಂತಿಲ್ಲ. ಇಟ್ ಕುಡ್ ಬಿ ಸ್ಮಾಲರ್ ಸ್ಕೇಲ್, ಇಟ್ ನೀಡ್ ನಾಟ್ ಬಿ ದಟ್ investment to the college or university or institute wherein a common man can afford the MBBS education. ಅಂತ ಒನ್ ಆಫ್ ದ ವೆರಿ ಚೆನ್ನಾಗಿ ಹೇಳಿದರು. ಡಾಕ್ಟರ್, ನಿಮ್ಮ ಪ್ರಕಾರ MBBS ಎಜುಕೇಷನ್ ಸ್ಟಿಲ್ ಇಟ್ ಇಸ್ ಕಾಸ್ಟ್ಲಿ ಇನ್ ಇಂಡಿಯಾ? ಡು ಯು ಥಿಂಕ್ ಸೊ? ಅದರ್ ದ್ಯಾನ್ ಗೌರ್ಮೆಂಟ್ ಸೀಟ್ ಒಂದಿಷ್ಟು ಜನರಿಗೆ ಸಿಗುತ್ತೆ, ಎಲ್ಲರಿಗೂ ಸಿಗೋದಿಲ್ಲ. ವಾಟ್ ಈಸ್ ಯುವರ್ ರೇಟಿಂಗ್ ಆನ್ ದಟ್? ವಾಟ್ ಈಸ್ ಯುವರ್ ಕಮೆಂಟ್ ಆನ್ ದಿಸ್? ಕ್ಯಾನ್ ಇಟ್ ಬಿ ಮೇಡ್ ಮೋರ್ ಅಫೋರ್ಡಬಲ್ ಅಂತ? ಏನು ಅಂತ ಹೇಳಿದ್ರೆ, ನಾವು ಫ್ರಮ್ ಅ ಲಾಂಗ್ ಟೈಮ್, ಇವನ್ ಡ್ಯೂರಿಂಗ್ ಅವರ್ ಪೀರಿಯಡ್, ವಿ ಆರ್ ಫಾಲೋಯಿಂಗ್ ದ ಬ್ರಿಟಿಷ್ ಸಿಸ್ಟಮ್ ಆಫ್ ಎಜುಕೇಷನ್. ಓಕೆ. ಈಗ ಬ್ರಿಟಿಷ್ ಸಿಸ್ಟಮ್ ಆಫ್ ಎಜುಕೇಷನ್ ಅಂದ್ರೆ ಏನು? ನೀವೀಗ ಇಷ್ಟು ವರ್ಷ ವಾಟ್ ಎವರ್ 5.5 years ಯು ಲರ್ನ್, ಯುವರ್ ವೇ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ನೀವು ಏನು ಪೇಷಂಟ್ಗೆ ಕೊಡ್ತೀರಾ ಇಸ್ ಮೋರ್ ಆನ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ದ್ಯಾನ್ ಇನ್ವೆಸ್ಟಿಗೇಷನ್ಸ್. ಓಕೆ. ಅರ್ಥ ಆಯ್ತಾ? ಯಾವಾಗಲೂ ಪೇಷಂಟ್ ಅನ್ನ ನಮ್ಗೆ ಏನು ಹೇಳ್ತಾರೆ, ಫಸ್ಟ್ ಪಲ್ಸ್ ನೋಡಿ, ಕಣ್ಣು ನೋಡಿ, ಹಾರ್ಟ್ ನೋಡಿ, ಲಿವರ್ ನೋಡಿ, ಅದೆಲ್ಲ ಕರೆಕ್ಟ್ ಆಗಿದೆ, ಎಸ್ ಏನೋ ತನಗೆ ಕರೆಕ್ಟ್ ಆಗಿ ತೊಂದರೆ ಏನು ಅಂತ ಕರೆಕ್ಟ್ ಗೊತ್ತಾಗ್ತಾ ಇಲ್ಲ, ಅಥವಾ ಐ ಆಮ್ ಫೀಲಿಂಗ್ ದಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಕುಡ್ ಬಿ ರಾಂಗ್ ಇನ್ ಹಿಮ್, then we send for investigations. Correct. But American system of education is perfectly opposite to that. Okay, what? They are more investigation based. Okay. But ಅವರಿಗೆ they can afford it because the insurance coverage is massive. ನಮ್ಮಲ್ಲಿ ಆ ಥರ ಸಿಸ್ಟಮ್ ಇಲ್ಲ. ಈಗ ನೀವು ಹೊರಗಡೆ ಈಗ PHCಗಳಲ್ಲೆಲ್ಲ ಏನು ಇರುತ್ತೆ, ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಏನು ಗವರ್ಮೆಂಟ್ PHC CHCಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಊರೂರಿನಲ್ಲಿ, ಅಷ್ಟು ಜನ ಡಾಕ್ಟರ್ಸ್ನಲ್ಲಿ ಇದು ಮಾಡಿ. ಇವನ್ ನಾನು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಉಳ್ಳಾಲಲ್ಲಿ, ಮೂಡುಬಿದ್ರೆಯಲ್ಲೆಲ್ಲ ನಾನು ಕೆಲಸ ಮಾಡಿದವನು PHCಯಲ್ಲಿ. ಸೊ ಅಲ್ಲಿ ಡೆಲಿವರೀಸ್ ಮಾಡ್ತಿದ್ವಿ, ವಿ ವರ್ ಡೂಯಿಂಗ್ ಆಲ್ ಸ್ಮಾಲ್ ಸರ್ಜಿಕಲ್ ಪ್ರೊಸೀಜರ್ಸ್ ಎಲ್ಲ ಮಾಡ್ತಿದ್ವಿ. ವಿ ಆರ್ ಏಬಲ್ ಟು ಗಿವ್ ದಟ್ ರೂರಲ್ ಹೆಲ್ತ್ ಕೇರ್ ದಟ್ ಕಮ್ಸ್ ಆಸ್ ಅ ರೊಟೇಷನ್ ಆಫ್ ದ ಎಜುಕೇಷನ್. ಈಗ ಇನ್ಫ್ರಾಸ್ಟ್ರಕ್ಚರ್ ಏನು ಅಂತ ಹೇಳಿದ್ರೆ, some things can be reduced and some things can be changed which can reduce the cost of education. Okay. And ಆ ರೀತಿ ಮಾಡಿಕೊಂಡು maybe we can have a little cheaper or a little affordable
education can be done. So still you can say that ನಿಮ್ಮ purview ಪ್ರಕಾರ ನಿಮ್ಮ ವ್ಯೂ ಪ್ರಕಾರ it can be little more subsidized ಅಂತ. It can be subsidized, but ವಿಷಯ ಏನು ಅಂತ ಹೇಳಿದ್ರೆ ಈಗ ಒಂದು ಮೆಡಿಕಲ್ ಕಾಲೇಜ್ ಕಟ್ಟೋದಾಗ್ಲಿ ಅಥವಾ ಈಗ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ತಗೊಳ್ಳೋದಾಗ್ಲಿ ಅವ್ರಿಗೂ ಸಿಕ್ಕಾಪಟ್ಟೆ ಲೈಸೆನ್ಸಸ್ ಆಗಬೇಕು, ಸಿಕ್ಕಾಪಟ್ಟೆ ಪರ್ಮಿಷನ್ಸ್ ಆಗಬೇಕು, ಅದು ಇರುತ್ತೆ. ಈಗ ನಾನೀಗ ಒಂದೊಂದು ಕ್ಲಿನಿಕ್ಗೆ ಮಾಡಬೇಕು, ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಹ್ಯಾವ್ ಟು ಗೋ ಥ್ರೂ ಅ ಲಾಟ್ ಆಫ್ ಪ್ರೊಸೆಸ್, ಬಟ್ ದಟ್ ಪ್ರೊಸೆಸ್ ಇಸ್ ಕರೆಕ್ಟ್. ಬಿಕಾಸ್ ನೀವು ಆ ಪ್ರೊಸೆಸಸ್ ಮೂಲಕ ಹೋಗದೇ ಇದ್ರೆ ಹೌ ಆರ್ ಯು ನಿಮಗೆ ಹೆಂಗ್ ಮಾಡ್ತೀರಾ, ಕ್ವಾಲಿಟಿನ ಹೆಂಗ್ ಎನ್ಶೋರ್ ಮಾಡ್ತೀರಾ? ದಟ್ಸ್ ಅ ಕರೆಕ್ಟ್ ಸಿಸ್ಟಮ್, ಬಟ್ ಇಟ್ಸ್ ವೆರಿ ವೆರಿ ಲಾಂಗ್ ಅಂಡ್ ವೆರಿ ಟೀಡಿಯಸ್. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಅವರು ಖರ್ಚು ಮಾಡಿದಾಗ ನ್ಯಾಚುರಲಿ ದೇ ವಿಲ್ ಫೀಲ್ ದಟ್ ನಾವು ಇಷ್ಟು ಖರ್ಚು ಮಾಡಿದ್ದೇವೆ, ನಮ್ಮ ಕಿಸೆಯಲ್ಲಿ ಏನೂ ಇಲ್ಲ. ವಿ ಹ್ಯಾವ್ ಟು ಸಮ್ ಹೌ ಅಟ್ ಲೀಸ್ಟ್ ಏಬಲ್ ಟು ಸರ್ವೈವ್ ಅಂಡ್ ವಿ ಶುಡ್ ಬಿ ಏಬಲ್ ಟು ಪೇ ಅವರ್ ಟೀಚರ್ಸ್, ಪೇ ಅವರ್ ಪ್ರೊಫೆಸರ್ಸ್, ದಟ್ ವಿ ಶುಡ್ ಬಿ ಏಬಲ್ ಟು. ಅಂಡ್ ಈವನ್ ದ ಪ್ರೊಫೆಸರ್ಸ್ ವಿಲ್ ನಾಟ್ ಕಮ್ ಫ್ರೀ. ದ ರನ್ನಿಂಗ್ ಕಾಸ್ಟ್ ಇಸ್ ಮ್ಯಾಸಿವ್. ಬಿಕಾಸ್ ಒಬ್ಬ ಪ್ರೊಫೆಸರ್ ಈಗ ಕಾಲೇಜ್ ಸೇರಿದ್ರೆ, ಒಂದು ಆರ್ಥೋಪೆಡಿಕ್ ಸರ್ಜನ್ ಸೇರಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಒಂದು 10 ಸರ್ಜರಿ ಇರುತ್ತೆ ದಿವಸಕ್ಕೆ. ದೇ ವಿಲ್ ನಾಟ್ ಟೇಕ್ ಮನಿ ಫ್ರಮ್ ದ ಪೇಷಂಟ್. ಅವ್ರ ಸ್ಯಾಲರಿಲಿ ಅದು ಕವರ್ ಆಗುತ್ತೆ. ಆದ್ರೂ 10 ಸರ್ಜರಿ ಮಾಡ್ತಾರೆ ಅವರು. ದ ಎಫರ್ಟ್ ದಟ್ ಗೋಸ್ ಇನ್ ಟು ದ ಕೇರ್ ಅಂಡ್ ದಿಸ್ ಒನ್ ಇಸ್ ಅ ಲಾಟ್. ವೇರ್ ಡಸ್ ದಟ್ ಕಮ್ ಫ್ರಮ್? Basically full paying patients, you can say. I know. And then from the students. Excellent. But the improvement, how can it be done? By increasing the number of government colleges. Okay. That is the best solution. Okay. Iro government colleges ಏನಿವೆ ಅವಲ್ಲಿ ಮೆಡಿಕಲ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಏನಿವೆ ಅವಲ್ಲಿ ಆದಷ್ಟನ್ನ ಮೆಡಿಕಲ್ ಕಾಲೇಜ್ ಒಂದು ಟೆರ್ಷರಿ ಸೆಂಟರ್ ತರ ಮಾಡಿಕೊಂಡು ಅದರಲ್ಲಿ ಮೆಡಿಕಲ್ ಕಾಲೇಜ್ ಸಪೋರ್ಟ್ ಮಾಡಿದ್ರೆ ಪೇಷಂಟ್ಗೂ ಒಂದು ಕೇರ್ ಸಿಗುತ್ತೆ. ಬಿಕಾಸ್ ಸ್ಟೂಡೆಂಟ್ಸ್ ಇರ್ತಾರೆ, ಕಲಿಯೋರು ಬರ್ತಾರೆ, ಮಕ್ಕಳಿಗೂ ಅಲ್ಲಿ ಕಲ್ತಂಗ ಆಗುತ್ತೆ. ದಟ್ ಇಸ್ ದ ಬೆಸ್ಟ್ ಆಪ್ಷನ್, ಬೆಸ್ಟ್ ವೇ ಟು ಗೋ ಹೆಡ್. ಎಕ್ಸಲೆಂಟ್. ನಾವು ಮಾತಾಡ್ತಾ ಇನ್ಶೂರೆನ್ಸ್ ಬಗ್ಗೆ ಬಂತು, ಟ್ಯಾಕ್ಸ್ ಬಗ್ಗೆ, ನನಗೊಂದು ಪ್ರಶ್ನೆ ಯಾವಾಗಲೂ ಮೂಡ್ತಾ ಇತ್ತು. ಈವನ್ ಮೊದಲಿನಷ್ಟು ಕಂಪೇರ್ ಮಾಡಿ ಎಕ್ಸಾಕ್ಟ್ಲಿ ಒಂದು 10 year ಬ್ಯಾಕ್ ನೋಡಿದರೆ ಇವತ್ತು the world of medicine has become more transparent. There are a lot of legal restrictions on a doctor. ಅವರು ಏನಾದರೂ ಒಂದು ಕೇಳಿದರೆ ನಾವು ಕೊಡಬೇಕಾಗತ್ತೆ ವಿತ್ ಎವಿಡೆನ್ಸ್. ಆ ರೀತಿಯ ಒಂದು ಘಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ರೈಟ್ ಆರ್ ರಾಂಗ್ ನಂಗೆ ಗೊತ್ತಿಲ್ಲ. ಮೇ ಬಿ ವಿ ಎಕ್ಸ್ಪೆಕ್ಟ್ ಟೂ ಮಚ್ ಫ್ರಮ್ ಎ ಡಾಕ್ಟರ್. ಏನಾದರೂ ಒಂದು ಚೂರು ಏನಾದರೂ ಪ್ರಾಬ್ಲಮ್ ಆದರೆ ಅವನು ಹೇಗಾಯಿತು ಏನು ತೋರಿಸಿ ಅಂತ ಹೇಳುವಾಗ ಲಾ ಮೇ ಪ್ರೊಟೆಕ್ಟ್ ದ ಪೇಷಂಟ್ ಇರ್ಬೋದು. ಇಂಥದ್ದೆಲ್ಲ ಬಂದಿದೆ. ಸೊ ಡಾಕ್ಟರ್, ನಿಮ್ಮ ಇದ್ರ ಬಗ್ಗೆ ಒಂದು ಶಾರ್ಟ್ ಆನ್ಸರ್, ಅದರ ನಂತರ ನಾನು ಒಂದು ಬ್ರೇಕ್ ತಗೊಳ್ತೀನಿ. ಇದು ಸರಿನಾ? ಆ ಲೆವೆಲ್ ತನಕ ಒಬ್ಬ ಪೇಷಂಟ್ ಹೋಗುವಂಥದ್ದು ಅಥವಾ ರೋಗಿ ಹೋಗುವಂಥದ್ದು, ಅವ್ರ ರಿಲೇಟಿವ್ಸ್ ಔಟ್ ಆಫ್ ಕನ್ಸರ್ನ್, ನಾಟ್ ಬಿಕಾಸ್ ಸಮಥಿಂಗ್ ಯು ವಾಂಟ್ ಟು ಮೇಕ್ ಡಾಕ್ಟರ್ ಅಕೌಂಟಬಲ್, ಬಟ್ ಅಕೌಂಟಬಿಲಿಟಿ ಇಸ್ ಎ ಪಾರ್ಟ್ ಆಲ್ಸೋ. ಸೊ ಇದಕ್ಕೆ ನೀವು ಏನು ಹೇಳ್ತೀರಾ ಡಾಕ್ಟರ್? ನೋಡಿ, ಥಿಂಗ್ ಈಸ್ ಏನಾಗುತ್ತೆ ಈಗ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಕನ್ಸಿಡರಿಂಗ್ ಅ ಬಿಗ್ ಹಾಸ್ಪಿಟಲ್ ಆರ್ ಅ ಬಿಗ್ ಇನ್ಸ್ಟಿಟ್ಯೂಟ್, ಎಸ್ಪೆಷಲಿ ಮೆಡಿಕಲ್ ಕಾಲೇಜಸ್ ಆಗಲಿ, ದೊಡ್ಡ ಹಾಸ್ಪಿಟಲ್ಸ್ ಆಗಲಿ, they are more financed by, now again I can answer your previous question that you asked, why corporates are expensive. I'll tell you. ನಾನು ಕಾರ್ಪೊರೇಟ್ಸ್ ಅಲ್ಲಿ ವರ್ಕ್ ಮಾಡಿದವನು ಇನ್ ಚೆನ್ನೈ, wherever I did my fellowship. ಹೌದು ನಾನು ನೋಡಿ. ಏನಾಗುತ್ತೆ ಅವಾಗ, you will have a team of lawyers who are hired by the hospital. ಏನಾದರೂ ಪ್ರಾಬ್ಲಮ್ ಬಂತು, ಏನಾದರೂ ಪೇಷಂಟ್ ಕೇಸ್ ಮಾಡೋದು, ಇದು ಮಾಡಿದ್ರು, those lawyers will tackle the patient. Okay. And you'll have a team of MBAs and CEOs and all these people to run the show. Correct. ಅವ್ರು ಯಾರು ಫ್ರೀಗೆ ಬರಲ್ಲ. Correct. So naturally the hospital ends up paying a lot of money. Correct. Whereas ನಾವೀಗ ಸಣ್ಣ ಹಾಸ್ಪಿಟಲ್ಸ್ ತಗೊಂಡ್ರೆ, they are not shielded by such kind of huge infrastructure or such kind of an army of lawyers and CEOs and bankers and CAs and everything. Agree. So ಏನಾಗುತ್ತೆ ಆವಾಗ, there it is easy to put a case on the doctor. ಅವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಮಗೀಗ ಒಂದು ಬ್ಯಾಡ್ ಕೇಸ್ ಬಂದಿದೆ, ಒಂದು ಪೇಷಂಟ್ ಇವನಿಗೆ ಹಾರ್ಟ್ ಅಟ್ಯಾಕ್ ಇರ್ಬೋದು. ಮೊದಲಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಪುವರ್ ಪೇಷಂಟು, ಟ್ರೈ ಮಾಡೋಣ, ನಮ್ಮ ಪ್ರಯತ್ನ ಪಡೋಣ, ವಿ ವಿಲ್ ಟ್ರೈ ಟು ಸೇವ್ ದ ಪೇಷಂಟ್, ವಿ ವಿಲ್ ಗಿವ್ ಅವರ್ ಬೆಸ್ಟ್ ಆ್ಯಂಡ್ ವಿಲ್ ಟೆಲ್ ದ ಪೇಷಂಟ್, ನೋಡಿ ನಾನು ಟ್ರೈ ಮಾಡ್ತೀನಿ, ನಾನು ನಿಮ್ಮ ಡಾಕ್ಟರ್, ನಾನು ಟ್ರೈ ಮಾಡ್ತೀನಿ, ಬಟ್ ನನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಯು ವಿಲ್ ಹ್ಯಾವ್ ಟು ಗೋ ಸಮ್ವೇರ್ ಎಲ್ಸ್. ಇಫ್ ನಾಟ್ ಯು ಗೋ ದೇರ್ ನೌ ಇಟ್ ಸೆಲ್ಫ್, ಯು ಟೇಕ್ ಅ ಕಾಲ್. ಬಟ್ ಪೇಷಂಟ್ ಏನು ಮಾಡ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲ ಡಾಕ್ಟ್ರೆ, ನೀವೇ ನಮ್ಮ ಡಾಕ್ಟ್ರು, ಏನಾದರೂ ಮಾಡಿ. ಇವಾಗ ಏನಾಗಿದೆ, ಅಂಥದ್ದು ಏನಾದರೂ ಪ್ರಾಬ್ಲಮ್ ಆಗಿ ಅವ್ರು ಟ್ರೈ ಮಾಡಿ ಏನಾದರೂ ಪೇಷಂಟ್ಗಾದ್ರೆ, ಪೇಷಂಟ್ ಅಟೆಂಡರ್ಸ್ ಡೈರೆಕ್ಟ್ಲಿ ಬಂದು ಡಾಕ್ಟರ್ನ ಹೊಡೆಯೋದಾಗ್ಲಿ ಅಥವಾ ಫಿಸಿಕಲ್ ಅಬ್ಯೂಸ್ ಮಾಡೋದಾಗ್ಲಿ, ಸಿಕ್ಕಾಪಟ್ಟೆ ಜಾಸ್ತಿ ಕೇಸ್ ಹಾಕೋದಾಗ್ಲಿ, ಆವಾಗ ಏನು ಮಾಡ್ತಾರೆ, ಫಸ್ಟ್ಗೆ ಎಂಕ್ಲೆ ಒಡ್ಚಿ ಮಾರೆ, ಪೋಡ ಮಾರೆ, ಕಡಬುಡ್ಲೆ ಮಾರೆ, ಬೇತೆ ಕಡೆ. ಡಾಕ್ಟರ್ಸ್ ಆರ್ ಸ್ಟಾರ್ಟಿಂಗ್ ಟು ವಾಶ್ ಆಫ್ ದೇರ್ ಹ್ಯಾಂಡ್ಸ್. ಏನಾದ್ರೂ ಕಾಂಪ್ಲಿಕೇಟೆಡ್ ಕೇಸ್ ಬಂತು, ಒಂದು ಸರ್ಜರಿ, ಈಗ ಬ್ರೈನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಟ್ಯೂಮರ್, ಮಾಡಕ್ಕೆ ಪ್ರಯತ್ನ ಇದ್ರೂ ರಿಸ್ಕ್ ಮಾಡ್ತಾರೆ. ಬಿಕಾಸ್ ಅವನಿಗೇನು ಪ್ರಾಣಾಘಾತ ಆಗಿ ನಾನು ಯಾಕೆ ಪೆಟ್ಟು ತಿನ್ಬೇಕು. ಸೊ ಹೂ ಆರ್ ದ ಲೂಸರ್ಸ್? ದ ಡಾಕ್ಟರ್ಸ್ ಆರ್ ನಾಟ್ ದ ಲೂಸರ್ಸ್, ದ ಪೇಷಂಟ್ಸ್ ಆರ್ ದ ಲೂಸರ್ಸ್. ಜನರಲ್ ಪಬ್ಲಿಕ್ ಇಸ್ ದ ಲೂಸರ್. ಭಾಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೆ. ನಾನು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕೇಳೋದುಂಟು. ಹ್ಯುಮ್ಯಾನಿಟಿ ಆ್ಯಂಗಲಲ್ಲಿ ಹೇಗೆ ನಾವು ಈಗ ಬೆಸ್ಟ್ ಸರ್ಜನ್ಸ್ಗಳು ಅಂದಾಗ ಸುಶ್ರುತ, ಚರಕ ಇವರನ್ನೆಲ್ಲ ಕೇಳಿದ್ವಿ, ಅಲ್ಲಿಂದ ಇಲ್ಲಿ ತನಕ ಹೇಗೆಲ್ಲ ಆಗಿದೆ. ಮತ್ತು ಆಸ್ ಎ ಪಬ್ಲಿಕ್ ಆಗಿ ಒಬ್ಬ MBBS ಅನ್ನೋ ಜನರಿಕ್ ಟರ್ಮ್ ಆಗುತ್ತೆ. ಅವನು ಯಾವ ವರ್ಷದಲ್ಲಿ ಗೇರ್ ಅಪ್ ಮಾಡಬೇಕು, ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ಸ್ಪೆಷಲೈಸೇಷನ್ನ ಇರಾಗಳು ಹೇಗಿರ್ತದೆ,
2020 ಕೊರೋನಾ ಇಯರಲ್ಲಿ ಒಬ್ಬ ಮೆಡಿಸಿನ್ ವಿದ್ಯಾರ್ಥಿ ಹೇಗೆ ಪ್ರಿಪೇರ್ ಆಗಬೇಕು? ಐ ಕಾಲ್ ಇಟ್ ಎಸ್ ಎ ಕೊರೋನಾ ಇಯರ್. ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು? ಇಂಥದ್ದೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನು ನಮ್ಮ ಡಾಕ್ಟರ್ ಹತ್ರ ಕೇಳೋಕ್ಕಿದೆ. ಎಲ್ಲೇ ಹೋಗಬೇಡಿ, ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವ, ಬ್ರೇಕ್ ನಂತರ ಮತ್ತೆ ಬರುವ, ಡಾಕ್ಟರ್ ಹತ್ರ ಚರ್ಚೆ ಮಾಡುವ. 15 ನಿಮಿಷಗಳು ಮಾತ್ರ ಕೊನೆಗೆ ಉಳಿತದೆ. ಅದರಲ್ಲಿ ನಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ನಾವು ಸಹಿತ ಡಾಕ್ಟರ್ ಹತ್ರ ಸ್ವಲ್ಪ ಭಾಳ ಫಾಸ್ಟಾಗಿ ಪ್ರಶ್ನೆಗಳನ್ನು ಕೇಳ್ತೇವೆ, ಹಾಗೆ ಫಾಸ್ಟಾಗಿ ಉತ್ತರ ಹೇಳ್ತಾರೆ. ಡೋಂಟ್ ಗೋ ಎನಿವೇರ್, ಲೆಟ್ ಅಸ್ ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಇನ್ ಮಾರ್ಗದರ್ಶಿ ಸ್ಪಂದನ ಭಾಗ 2. ಮಾರ್ಗದರ್ಶಿ ಸ್ಪಂದನ ಭಾಗ 2ರಲ್ಲಿ ಇವತ್ತಿನ ಫೀಲ್ಡ್ ಆಫ್ ಮೆಡಿಸಿನ್ ಅದರ ಬಗ್ಗೆ ನಾವು ಕೊನೆಯ ಭಾಗದಲ್ಲಿದ್ದೇವೆ. ಒಂದು 15 ನಿಮಿಷಗಳು ಮಾತ್ರ ತಮಗೆಲ್ಲ ಅವಕಾಶ ಇರ್ತದೆ ಕರೆ ಮಾಡೋಕ್ಕೆ. ಕರೆಯನ್ನು ನಿಮ್ಮ ಕಾಲ್ಗಳಿದ್ರು ಶಾರ್ಟಾಗಿ ಮಾಡಬೇಕಾಗ್ತದೆ. 15 ನಿಮಿಷದಲ್ಲಿ ನಾವು ಸುಮಾರಷ್ಟು ನಮ್ಮ ಹತ್ರ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಡಾಕ್ಟರ್ ಹತ್ರ ಕೇಳೋಕ್ಕಿದೆ. ಡಾಕ್ಟ್ರೇ, ಒಬ್ಬ ಮೆಡಿಸಿನಿಗೆ ತುಂಬ ಖರ್ಚು ಮಾಡ್ತಾನೆ ಅವನ ಜೀವನದಲ್ಲಿ. ನಿಮ್ದೇನಾದರೂ ಭಾಳ ಕ್ವಿಕ್ಕಾಗಿ, ಈಗ 15 ನಿಮಿಷ ಇರೋಗೋಸ್ಕರ ಭಾಳ ಕ್ವಿಕ್ಕಾಗಿ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ಶಾರ್ಟಾಗಿ. ಹೌ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ ಗೇಮ್ಸ್, ಸ್ಪೋರ್ಟ್ಸ್, ಫಿಟ್ನೆಸ್, ಮಾರ್ನಿಂಗ್ ವಾಕ್, ಆರ್ ಕುಡ್ ಬಿ ಸ್ವಿಮ್ಮಿಂಗ್, ಇಂಥದ್ದೆಲ್ಲ ಭಾಳ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಳ್ತೀನಿ. ಕ್ವಿಕ್ ಆನ್ಸರ್ ಫ್ರಮ್ ಯು ಡಾಕ್ಟರ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಓಕೆ. ಎನಿ ಫಾರ್ಮ್ ಆಫ್ ಫಿಸಿಕಲ್ ಆಕ್ಟಿವಿಟಿ ವಿತ್ ಗುಡ್ ಮೆಂಟಲ್ ವೆಲ್ ಬೀಯಿಂಗ್ ಈಸ್ ದ ಕೀ ಫಾರ್ ಹೆಲ್ತ್. ನಾಟ್ ಮೆಡಿಸಿನ್ಸ್, ನಾಟ್ ಇಂಜೆಕ್ಷನ್ಸ್, ನಾಟ್ ಆಪರೇಷನ್ಸ್. ಓ, ವೆರಿ ಗುಡ್ ಡಾಕ್ಟರ್. ನೆಕ್ಸ್ಟ್, ಕೊರೋನಾ ಇಯರಲ್ಲಿ ನಮ್ಮ ಪಬ್ಲಿಕ್ಕಿಗೆ ಎಷ್ಟು ವರಿ ಇದೆಯೋ ಅಷ್ಟೇ ವರಿ ಡಾಕ್ಟರ್ಸಿಗಿದೆ. ಎಷ್ಟೊಂದು ಶಾಕಿಂಗ್ ನ್ಯೂಸ್ಗಳು, ಈವನ್ ಡಾಕ್ಟ್ರಿಗೂ ಕೊರೋನಾ ಬಂದಿದೆ. ಇನ್ಸ್ಪೈಟ್ ಆಫ್ ಟೇಕಿಂಗ್ ಮಲ್ಟಿಪಲ್ ಕೇರ್ಸ್ ದಟ್ ವಿ ಸಿ, ಮಲ್ಟಿಪಲ್ ಡ್ರೆಸ್ಸಿಂಗ್ಸ್ ಮಾಡಿದ ನಂತರನೂ ಬರುತ್ತೆ. ಸೊ ಡಾಕ್ಟ್ರೇ, ನಂಗೆ ಭಾಳ ಬೇಜಾರಾಗೋದುಂಟು. ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋರಿಗೆ ಹೀಗಾಗುವಂಥ ಪರಿಸ್ಥಿತಿ ಇದ್ದಾಗ ಅಂತ. ನಮ್ಮ ಬಗ್ಗೆ ಇಂಥದ್ದೆಲ್ಲ ಆದಾಗ ಪಬ್ಲಿಕ್ಕಿಗೆ ತುಂಬ ವರಿ ಆಗ್ತದೆ. ನಮ್ಮನ್ನು ಕ್ಯೂರ್ ಮಾಡೋ ಡಾಕ್ಟ್ರುಗಳಿಗೆ ಹೀಗೆ ಆಗಬಾರ್ದು ಅಂತ. ಸೊ ತಮ್ಮ ಸಜೆಷನ್ ಏನು? ಯಾಕೆ ಹೀಗಾಗತ್ತೆ? ಇಸ್ ಇಟ್ ದಾಟ್ ಬಿಯಾಂಡ್ ಎನಿ ಒನ್ಸ್ ಕಂಟ್ರೋಲ್ ಡಾಕ್ಟರ್? Shall I tell a small thing? Yeah. It is mainly we have to avoid the phobia. Okay. Oh. ಅವ್ರು ಯಾರಿಗೋ ರೋಗ ಬಂತು ಅಂತ ನಾವು ಹೆದರೋದಲ್ಲ. ಓಕೆ. ವಿ ಶುಡ್ ಟೇಕ್ ಅವರ್ ಪ್ರೊಟೆಕ್ಷನ್. ನಮ್ಮ ಪ್ರೊಟೆಕ್ಷನ್ ಏನಾದ್ರು ಆದಷ್ಟು ಮನೇಲಿರೋದು. ಕರೆಕ್ಟ್. ಹೊರಗಡೆ ಜನ ಇದಲ್ಲಿ ಕ್ಯೂ ಆದಲ್ಲಿ ಹೋಗಬಾರ್ದು. ಈಗ ಅಂಗಡಿಯಿಂದ ಸಾಮಾನು ತರಬೇಕು, ಒಂದು ಫೋನ್ ಮಾಡಿ ಸಾಮಾನು ರೆಡಿ ಇಡಿ, ನಾನು ಬರ್ತೀನಿ. ಆದಷ್ಟು ಯುವರ್ ಡ್ಯೂರೇಷನ್ ಔಟ್ಸೈಡ್ ಶುಡ್ ಬಿ ಕಟ್ ಶಾರ್ಟ್ ವಿತ್ ಗುಡ್ ಪ್ಲಾನಿಂಗ್. ಗ್ಲೌಸ್, ಮಾಸ್ಕ್, ಸ್ಯಾನಿಟೈಸರ್ಸ್ ಯೂಸ್ ಮಾಡಿ. ಅದು ಬಿಟ್ಕೊಂಡು ಅಲ್ಲಿ ಯಾರಿಗೋ ರೋಗ ಬಂತು ಅದರಿಂದ ನನಗೂ ಬರ್ಬೋದು. ಈ ವಾಟ್ಸ್ಆಪ್, ನಾನು ಚಿಕ್ಕದಿರ್ಬೇಕಾದ್ರೆ ಸೂರತ್ ಅಲ್ಲಿ ಪ್ಲೇಗ್ ಬಂದಿತ್ತು, ಟಿವಿಲಿ ಬರ್ತಿತ್ತು, ಯಾರಿಗೂ ಭಯ ಇರಲಿಲ್ಲ. ಈಗ ವಾಟ್ಸ್ಆಪ್ ಎಲ್ಲ ಬಂದ ಮೇಲೆ ಇಸ್ ಗೆಟಿಂಗ್ ಕ್ರಿಯೇಟೆಡ್. ಸೊ ವೆರಿ ಆಪ್ಟ್ಲಿ ಹೇಳಿದಿರ ನೀವು. ಐ ಥಿಂಕ್ ಅನ್ನೆಸರಿ ನೆಗೆಟಿವ್ ನ್ಯೂಸ್ ಅನ್ನ ಕೇಳಬಾರ್ದು. ನೆಗೆಟಿವ್ ನ್ಯೂಸ್ಗಳೇ ಜಾಸ್ತಿ ಆಗಿದೆ. ಸೊ ಅದರಿಂದ ಮೆಂಟಲ್ ವೆಲ್ ಬೀಯಿಂಗ್ ಇಸ್ ಗೆಟಿಂಗ್ ಅಫೆಕ್ಟೆಡ್. ಡಾಕ್ಟರ್, ಒಂದು ಪ್ರಶ್ನೆ ಇದೆ ಕೊನೆ ಇದ್ರಲ್ಲಿ ನೋಡುವ ಯಾರು ಅಂತ. ಹಲೋ, ಹಾ, ಯಾರಿದು? ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಾ, ಹೇಳಿ ತಮ್ಮ ಪ್ರಶ್ನೆ. ಇವತ್ತು ಫೀಲ್ಡ್ ಪ್ರೋಗ್ರಾಮ್ ನೋಡ್ತಾ ಇದ್ದೀರಲ್ಲ, ಹೇಗಾಗ್ತಿದೆ ಪ್ರೋಗ್ರಾಮ್? ಓಕೆ, ಥ್ಯಾಂಕ್ ಯು. ಹೇಳಿ ತಮ್ಮ ಪ್ರಶ್ನೆ ಏನು, ನಮ್ಮ ಎಕ್ಸ್ಪರ್ಟ್ ಹತ್ರ ಬೇಗ ಪ್ರಶ್ನೆ ಕೇಳಿ. ಏನು ಕೇಳಿಲ್ಲ. ಹೌ ಡಸ್ ಡಾಕ್ಟರ್ ಕಂಟ್ರೋಲ್ ಅವನ ಟೆಸ್ಟ್ಗಳನ್ನ ಅವನು ಹೇಗೆ ಮಾಡ್ಕೊಳ್ತಾನೆ ಅಂತಲ್ವಾ? ಸ್ವಲ್ಪ ವಾಯ್ಸ್ ಬ್ರೇಕ್ ಇದೆ ರಿಹಾನ್, ಇನ್ನೊಂದ್ಸತಿ ಹೇಳಿ, ಗಟ್ಟಿ ಹೇಳಿ. ಹೌ ಡಸ್ ಡಾಕ್ಟರ್ ಓಕೆ, ಅವನ ಬಗ್ಗೆ ಅವನು ಹೇಗೆ ಟೆಸ್ಟ್ಗಳನ್ನ ಮಾಡ್ಕೊಳ್ತಾನೆ ಅಂತ ಅಲ್ವಾ? ಓಕೆ ಓಕೆ, ಥ್ಯಾಂಕ್ ಯು. ಪ್ರಶ್ನೆ, ಡಾಕ್ಟರ್ಗಳಿಗೆ ತೊಂದರೆಗಳಾಗತ್ತೆ, ಏನಾದರೂ ರೋಗಗಳು ಬಂದರೆ ಅವ್ರಿಗೆ ಹೇಗೆ ಗೊತ್ತಾಗತ್ತೆ ಅನ್ನೋದು ಪ್ರಶ್ನೆಯ ಬ್ಯಾಕ್ಗ್ರೌಂಡ್ ಇರ್ಬೋದು. ಎಸ್ ಡಾಕ್ಟರ್. ಬೇಸಿಕ್ಲಿ ಏನು ಅಂತ ಹೇಳಿದ್ರೆ, ನಮಗೆ ಆ ಪರ್ಟಿಕ್ಯುಲರ್ ರೋಗದ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಇಟ್ ಇಸ್ ಈಸಿ ಟು ಐಡೆಂಟಿಫೈ. ಇಟ್ ಇಸ್ ಈಸಿ ಟು ಐಡೆಂಟಿಫೈ ಅಲ್ಲ. ವಾಟ್ ವಿ ಕ್ಯಾನ್ ಸೇ ಇಸ್, ನಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ನಮಗೆ ವೈರಲ್ ಫೀವರ್ ಅಂತ ತಿಳ್ಕೊಂಡ್ರೆ ನನಗೆ ಗೊತ್ತಿರುತ್ತೆ, ಜ್ವರ ಬರ್ತಾ ಇದೆ, ಕೆಮ್ಮು ಬರ್ತಾ ಇದೆ. ದ ಬೆಸ್ಟ್ ವೇ ಹೌ ಟು ಕಂಟ್ರೋಲ್ ಯುವರ್ ಟೆಸ್ಟ್ ಇಸ್ ಗೋ ಟು ಯುವರ್ ಫ್ರೆಂಡ್ ಹೂ ಇಸ್ ಆಲ್ಸೋ ಡಾಕ್ಟರ್. He will tell you what to do and trust him. Okay. That is more important. Excellent. Doctor, next ಪ್ರಶ್ನೆ, MBBS ಆದ ತಕ್ಷಣ ನೀವು ಹೇಳಿದ್ರೆ MBBS is something general course for 5.5 years, including 1.5 year, 1 year of internship. ಅದ ನಂತರ ಸ್ಪೆಷಲೈಸೇಷನ್ ಅನ್ನು ನೀವು ಕೆಟಗರೈಸ್ ಮಾಡಿದರೆ ಒಂದು ಸಮ್ ಕೆಟಗರಿ ಸ್ಪೆಷಲೈಸೇಷನ್ ಅನ್ನ ಹೇಳ್ಬೋದಾ ಡಾಕ್ಟ್ರೇ? ನೋಡಿ, ನೀವು ಫಸ್ಟಿಗೆ ಬ್ರಾಡ್ ಆಗಿ ನಿಮ್ಮನ್ನ ಡಿವೈಡ್ ಮಾಡ್ಕೊಬೇಕು. ವೆದರ್ ಯು ವಾಂಟ್ ಟು ಗೋ ಟು ಅ ಕ್ಲಿನಿಕಲ್ ಫೀಲ್ಡ್ ಆರ್ ಅ ನಾನ್ ಕ್ಲಿನಿಕಲ್ ಫೀಲ್ಡ್. ಎರಡು ಕೆಟಗರಿ.
ಕ್ಲಿನಿಕಲ್ ನಾನ್ ಕ್ಲಿನಿಕಲ್ ಫೀಲ್ಡ್ ಅಂದರೆ ನಿಮ್ಮ ಫಸ್ಟ್ ಇಯರ್ ಅನಾಟಮಿ ಬಯೋಕೆಮಿಸ್ಟ್ರಿ ಕೈಂಡ್ ಆಫ್ ರಿಸರ್ಚ್ ಫೀಲ್ಡ್ಸ್. ಕರೆಕ್ಟ್. ಆ್ಯಂಡ್ ದೆನ್ ದರ್ ಇಸ್ ಅ ಕ್ಲಿನಿಕಲ್ ಫೀಲ್ಡ್, ಅದರಲ್ಲೂ ಸರ್ಜಿಕಲ್ ಫೀಲ್ಡ್ ಮತ್ತು ಮೆಡಿಕಲ್ ಫೀಲ್ಡ್. ಓಕೆ. ಮೆಡಿಕಲ್ ಫೀಲ್ಡ್ ಅಂದರೆ ಜನರಲ್ ಮೆಡಿಸಿನ್, ಅನಸ್ಥೀಶಿಯಾ, ಇದೆಲ್ಲ ಮೆಡಿಕಲ್ ಫೀಲ್ಡ್ಸ್. ಡರ್ಮಟಾಲಜಿ ಅಂದ್ರೆ ಚರ್ಮ ರೋಗ. ಬೇರೆ ಸರ್ಜಿಕಲ್ ಫೀಲ್ಡ್ಸ್ ಅಲ್ಲಿ ಆರ್ಥೋಪೆಡಿಕ್ಸ್ ಆಗಲಿ ಅಥವಾ ಜನರಲ್ ಸರ್ಜರಿ ಆಗಲಿ, ದೀಸ್ ಆರ್ ಆಲ್ ಸರ್ಜಿಕಲ್ ಫೀಲ್ಡ್ಸ್. ಅಂದ್ರೆ ನೀವು ಈ ಸರ್ಜಿಕಲ್ ಅಲ್ಲೂ ತುಂಬಾ ಫೀಲ್ಡ್ ಇದೆ. ಹೌದು, ತುಂಬಾ ಫೀಲ್ಡ್ಗಳಿವೆ. ಮತ್ತೆ ಅದರಲ್ಲಿ ಪುನಃ ನ್ಯೂರೋ ಸರ್ಜರಿ, ಕಾರ್ಡಿಯೋಥೊರಾಸಿಕ್ ಸರ್ಜರಿ ಆದ್ಮೇಲೆ ಏನು MCH ಅಥವಾ DNB ಕೋರ್ಸಸ್ ಏನಿದೆ, ಸೂಪರ್ ಸ್ಪೆಷಾಲಿಟಿ ಕೋರ್ಸ್. ಒಂದು ಕರೆ ಇದೆ ಡಾಕ್ಟರ್. ಹಲೋ ಹಲೋ ಹಲೋ. ಹಾಯ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಟ್ಪಾಡಿ. ಹಾ, ಓಕೆ. ಕಟ್ಪಾಡಿಂದ ಕಾಲ್ ಮಾಡ್ತಿದ್ದೀರಾ? ಹೇಗಾಗ್ತಿದೆ ಪ್ರೋಗ್ರಾಮ್? ವಾಚ್ ಮಾಡ್ತಿದ್ದೀರಾ ಮೇಡಮ್? ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನಾವು ಸಂತೆಕಟ್ಟೆಯಲ್ಲಿ ಬಳ್ಳಾಲ್ ಕ್ಲಿನಿಕ್ ಗೆ ತುಂಬಾ ವರ್ಷದಿಂದ ನಮ್ ತಂದೆ ತಾಯಿ ಎಲ್ಲ ಹೋಗ್ತಾ ಇದ್ರು. ವೆರಿ ಗುಡ್, ವೆರಿ ಗುಡ್. ಖುಷಿ ಆಗುತ್ತೆ. ಮತ್ತೆ ಡಾಕ್ಟರ್ ಅರ್ಜುನ್ ಬಳ್ಳಾಲ್ ಅನ್ನು ನೋಡಿದೀವಿ ನಾವು. ವೆರಿ ಗುಡ್. ತುಂಬಾ ಖುಷಿ ಆಗುತ್ತೆ ಸರ್ ಅವರನ್ನ ಕರ್ಸಿರೋದು ನಮ್ಗೆ. ಎಕ್ಸಲೆಂಟ್, ಎಕ್ಸಲೆಂಟ್. ನಿಮ್ಮ ಅರ್ಜುನ್ ಡಾಕ್ಟರ್ ಹತ್ರ ಏನಾದ್ರು ಪ್ರಶ್ನೆ ಇದೆಯಾ ಮೇಡಮ್, ನೀವು ಹೇಳಕ್ಕಿದ್ಯಾ? ಒಂದು ಪ್ರಶ್ನೆ, ಹುಡುಗಿಯರು ಡಾಕ್ಟರ್ ಫೀಲ್ಡ್ ತಗೊಂಡ್ರೆ ಹೇಗೆ ಅಂತ ಸರ್. ಓಕೆ ಓಕೆ ಓಕೆ. ಇಸ್ ಇಟ್ ಓನ್ಲಿ MBBS ಅಥವಾ ಸ್ಪೆಷಲೈಸೇಷನ್ ಬಗ್ಗೆ ಏನಾದ್ರು ಇದೆಯಾ? MBBS ಆಗಿದ ನಂತರ ಸ್ಪೆಷಲೈಸೇಷನ್ ಡಾಕ್ಟರ್ ಆಗಕ್ಕೇನೆ ಹುಡುಗಿಯರು ತಗೊಂಡ್ರೆ ಹೇಗೆ? ಯಾಕಂದ್ರೆ ಮನೆ ಇರುತ್ತೆ, ಸಂಸಾರ, ಕರೆಕ್ಟ್ ಕರೆಕ್ಟ್. ಓಕೆ, ನಾ ನಿಭಾಯಿಸೋದು, ಆ ಸ್ಟ್ರೆಸ್, ಟೆನ್ಷನ್, ಪೇಷಂಟ್ ಲೋಡ್ ಹೇಗೆ ಅಂತ ಸರ್ ಎಕ್ಸ್ಪರ್ಟ್ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್, ಈ ಪ್ರಶ್ನೆ ಹೇಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. ಅಂದ್ರೆ 5.5 years ಮತ್ತು ಸ್ಪೆಷಲೈಸೇಷನ್ ಇಟ್ ಮೇ ಟೇಕ್ more years, ಅಷ್ಟೊತ್ತಿಗೆ ಮದುವೆ ಆಗತ್ತೆ. ಸೊ ಇದೆಲ್ಲ ಗೊಂದಲಗಳಲ್ಲಿ ಲೇಡೀಸ್ ಇಸ್ ಇಟ್ ಪ್ರಿಫರ್ಡ್ ಕೋರ್ಸ್ ಅಂತ ಕೇಳ್ತಿದ್ದಾರೆ. ಈ ಪ್ರಶ್ನೆ ನಾನು ಹೆಂಡತಿ ಹತ್ರ ಕೇಳಿದ್ರೆ ಒಳ್ಳೆಯದು. She is also a doctor. She is a doctor. Okay. So basically ಏನಂತ ಹೇಳಿದ್ರೆ there is no gender bias. Correct. ಗಂಡಸರಾಗ್ಲಿ ಹೆಂಗಸರಾಗ್ಲಿ, if you are interested and you are capable, you should take medicine. Correct. That is what I am telling. But you should be interested and dedicated. Okay. ಎರಡು ಇಂಪಾರ್ಟೆಂಟ್. ಅದರಲ್ಲಿ ಗಂಡಸರು ಹೆಂಗಸರು ಅಥವಾ ಭೇದ ಇಲ್ಲ, ಆ ತರ ಭೇದ ಇಲ್ಲ. ಆದ್ರೆ ಹೆಂಗಸರು ಮಾಡಿದ್ರೆ, ಈಗ ಹೆಂಗಸರು ಆಕ್ಚುಲಿ ದೇ ಆರ್ ಬಿಕಮಿಂಗ್ ವೆರಿ ಗುಡ್ ಡಾಕ್ಟರ್ಸ್. ನಾನು ಹೇಳೋದಾದ್ರೆ ಬಾಂಬೆಯಲ್ಲಿ ವೆರಿ ಫ್ಯೂ ವಿಮೆನ್ ಟೇಕ್ ಅಪ್ ಆರ್ಥೋಪೆಡಿಕ್ಸ್. ಓಕೆ, ತುಂಬಾ ಕಮ್ಮಿ. ಹೆಚ್ಚಿನವ್ರು ನೀವು ನೋಡಿರ್ಬೋದು ಗೈನಕಾಲಜಿನೋ ಅಂದ್ರೆ ಗರ್ಭದ್ದು ಆಗ್ಲಿ ಅಥವಾ ಜನರಲ್ ಮೆಡಿಸಿನ್ ಆಗ್ಲಿ ಅಂತದೆಲ್ಲ ತಗೊಳ್ತಾರೆ. ಆದ್ರೆ ಬಾಂಬೆಯಲ್ಲಿ ನಂಬರ್ 1 ಆರ್ಥೋಪೆಡಿಷಿಯನ್ ಇಸ್ ಅ ವುಮನ್. ಎಸ್. ಸೊ ಡೆಫಿನೆಟ್ಲಿ ಐ ವಿಲ್ ಟೆಲ್ ವಿಮೆನ್ ಹ್ಯಾವ್ ಟು ಟೇಕ್ ಮೆಡಿಸಿನ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್. ಆದ್ರೆ ಮನೆ ಅದು ಇದು ಅಂತೆಲ್ಲ ಯು ಕಾಂಟ್ ಥಿಂಕ್ ಅಬೌಟ್ ಇಟ್. ಏನು ನಿಮ್ಮ ಆಂಬಿಷನ್ ಇದೆ ಅದು ಫುಲ್ಫಿಲ್ ಮಾಡಿ. ಸಪೋರ್ಟಿವ್ ಫ್ಯಾಮಿಲಿ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಅದ್ರಲ್ಲಿ ಒಂದು ನನಗೆ ಗೊತ್ತಾಗುತ್ತೆ, ನೀವು ಈ ನಮ್ಮ ಎಪಿಸೋಡ್ ಪೂರ್ತಿ ಬಹಳ ಇಂಟ್ರೆಸ್ಟ್ ಇರಬೇಕು, ತುಂಬ ಸ್ಟಡಿ ಮಾಡಬೇಕು. ಒಂಥರ ಕೈಂಡ್ ಆಫ್ ಲಾಟ್ ಆಫ್ sacrifice. Yes. Not just by the candidate or the student or by the doctor, by the family also. Correct. ಅವ್ರ ಹಸ್ಬೆಂಡು ಸ್ಯಾಕ್ರಿಫೈಸ್ ಮಾಡಬೇಕು, ಅವ್ರ ಮನೆಯವರು ಸ್ಯಾಕ್ರಿಫೈಸ್ ಮಾಡಬೇಕು, ಅವ್ರ ತಂದೆ ತಾಯಿ, ಅವರು ಅತ್ತೆ ಮಾವ, ಅವ್ರ ಮಕ್ಕಳು, ಎಲ್ಲರೂ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ನಮಗೆ ರೆಗ್ಯುಲರ್ ಆಗಿ ಸಿಗ್ತಿರ್ಲಿಲ್ಲ. ಬಟ್ ವಿ ಅಂಡರ್ಸ್ಟುಡ್ ಬಿಕಾಸ್ ಅವರ್ ಫಾದರ್ ಇಸ್ ಅರ್ನಿಂಗ್ ಫಾರ್ ಅಸ್, ಈಸ್ ವರ್ಕಿಂಗ್ ಫಾರ್ ಅಸ್. ಅವ್ರು ಮಾಡಿರೋ ಇಷ್ಟು ವರ್ಷ 40 years ಆಫ್ ಪ್ರಾಕ್ಟೀಸ್ ಇಸ್ ಪೇಯಿಂಗ್ ದ ಫ್ರೂಟ್ಸ್. ನಾನು ಡಾಕ್ಟರ್ ಆಗಿದ್ದು, ನಾನು ಇದಾಗಿದ್ದು ಅವ್ರ ಮಾರ್ಗದರ್ಶನದಲ್ಲಿ, ಅವ್ರ ಆಶೀರ್ವಾದ, ಅಂಡರ್ ಗೈಡೆನ್ಸ್. ಓಕೆ, ಸೂಪರ್ ಹೇಳಿದೆ ಡಾಕ್ಟರ್. ನೆಕ್ಸ್ಟ್ ಪ್ರಶ್ನೆ ನನ್ನಿಂದ, ಟೆಕ್ನಾಲಜಿ ಈ ಫೀಲ್ಡ್ ತುಂಬ ವೇಗವಾಗಿ ಬೆಳೀತಾ ಇದೆ. ಇವತ್ತೇನಾದರೂ ಒಂದು ಕೆಮ್ಮಿಗಿದ್ರೆ ನಾವು ಗೂಗಲಿಗೆ ಹೋಗ್ತೇವೆ, ಏನು ಅಂತ ಕೇಳ್ತೇವೆ. ಅದು ರೈಟ್ ರಾಂಗ್ ಅದು ಬೇರೆ ಪ್ರಶ್ನೆ. ಐ ಥಿಂಕ್ ಟೆಕ್ನಾಲಜಿ ಇಸ್ ಡಿಸೆಪ್ಷನ್ ಎವ್ರಿ ಫೀಲ್ಡ್. ವಾಟ್ ಈಸ್ ಯುವರ್ ಟೇಕ್ ಆನ್ ದ ಫೀಲ್ಡ್ ಆಫ್ ಮೆಡಿಸಿನ್? ನೋಡಿ, ನೀವು ಗೂಗಲ್ ಬಗ್ಗೆ ಕೇಳ್ತಿದ್ದೀರಾ? ಅಲ್ಲ, ಟೆಕ್ನಾಲಜಿ ಆಸ್ ಎ ಹೋಲ್. ಅಂದರೆ ನಿಮ್ಮ ಈವನ್ ಮೆಡಿಸಿನ್ ಫೀಲ್ಡಲ್ಲೂ ಎಷ್ಟೊಂದು ಇವತ್ತು ಪಾಠಗಳು ಮೋಸ್ಟ್ಲಿ ಇಟ್ ವಿಲ್ ಬಿ ಥ್ರೂ ವೆಬಿನಾರ್ಸ್, ವರ್ಚುವಲ್ಸ್, ಆ ರೀತಿ ಹೋಗ್ತಾ ಇದೆ. ಟೆಕ್ನಾಲಜಿ ಹ್ಯಾಸ್ ಬೀನ್ ಅ ಬೋನ್ ಟು ಮೆಡಿಸಿನ್. ಓಕೆ, ಬಿಕಾಸ್ ಆಫ್ ಟೆಕ್ನಾಲಜಿ. ಎಕ್ಸ್ರೇ ಮೆಷಿನೇ ಆಗಲಿ, ಹೌದು, MRI ಮೆಷಿನೇ ಆಗಲಿ, ನಮಗೆ ಇಟ್ ಡೆಫಿನೆಟ್ಲಿ ಹ್ಯಾಸ್ ಬೀನ್ ಅ ಬೂನ್ ಟು ಐಡೆಂಟಿಫೈ ಆ್ಯಂಡ್ ಟ್ರೀಟ್ ಡಿಸೀಸಸ್ at a better pace. Correct. And in a better position. We are in a better position. So you position. are telling technology is positive. Technology is definitely positive. But you have to have your limitations on dependence on technology. Okay. ಅಂದ್ರೆ ಈಗ ಒಂದು ಪರ್ಟಿಕ್ಯುಲರ್, ಈಗ ಒಂದು ಲೆಟ್ಸ್ ಸೇ ಒಂದು ಪೇಷಂಟ್ ನಮಗೊಂದು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಹಿಡ್ಕೊಂಡು ಬಂದ್ರು, ನಾವು ಅವ್ರಿಗೆ MRI ಮಾಡಿಸಿದ್ವಿ. MRI ರಿಪೋರ್ಟ್ ಅಲ್ಲಿ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು, ಬಟ್ ಯುವರ್ ಇಂಟ್ಯೂಷನ್ ವಿಲ್ ಸೇ ಇಟ್ ಇಸ್ ಸಮಥಿಂಗ್ ಎಲ್ಸ್. ಅದಕ್ಕೆ ನಾನು ಹೇಳೋದು, ನಿಮ್ಮ ಕ್ಲಿನಿಕಲ್ ಅಕ್ಯುಮೆನ್ ಏನಿದೆ ಅದನ್ನ ಫಸ್ಟ್ ನಾವು ಸ್ಟ್ರಾಂಗ್ ಹಾಕೊಬೇಕು. ಆಫ್ಟರ್ ದ್ಯಾಟ್ ಟೆಕ್ನಾಲಜಿ. ಟೆಕ್ನಾಲಜಿ ಫಸ್ಟ್ ಅಲ್ಲ. You should have be a good clinician. After that, technology is a good servant but cannot be a master. Must not become the master. Okay. You should. Your brain is more bigger than the MRI. Understood. First, you should trust your brain. Okay. After that, the MRI. But legal situation ge MRI ನಂಬ್ತಾರೆ. ನಮ್ಮ ನಂಬಲ್ಲ. That is a problem. Yeah. ಡಾಕ್ಟರ್, ನೆಕ್ಸ್ಟ್ ಪ್ರಶ್ನೆ. ನಮ್ಮಲ್ಲಿ ಒಂದು ತುಂಬ ಜನ ಡಾಕ್ಟರ್ ಇರ್ಬೋದು, ಆದರೆ ನಾವು ಫ್ಯಾಮಿಲಿ ಡಾಕ್ಟರ್ ಅನ್ನೋರು ಕೆಲವೊಂದು ಕಡೆ ಡಾಕ್ಟರ್ ಹತ್ರ ಮಾತ್ರ ಹೋಗ್ತೇವೆ. ಅವನು ಮಾರ್ಕ್ಶೀಟಲ್ಲಿ ಹೈಯೆಸ್ಟ್ ಇರಬೇಕಂತಿಲ್ಲ, ಸ್ಕೂಲಿಂಗ್ಸಲ್ಲಿ ಒಳ್ಳೆ ಮಾಡಿರ್ಬೇಕಂತಿಲ್ಲ. ಸಮ್ವೇರ್ ಹಿ ಅಟ್ಯಾಚಸ್ ವಿತ್ ದ ಪೇಷಂಟ್, ಹಿ ಅಂಡರ್ಸ್ಟ್ಯಾಂಡ್ ದ ಪೇಷಂಟ್ಸ್, ಹಿ ಕೌನ್ಸಿಲ್ಸ್. ಇವತ್ತಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ನಿಮ್ಮ ವ್ಯೂ ಪ್ರಕಾರ
ಅಂಥ ಡಾಕ್ಟರ್ಗಳಿಗೆ ಅಂದರೆ ಈಸ್ ಇಟ್ ಮೆಡಿಸಿನ್ ಫೀಲ್ಡ್ ಇಸ್ ನಾಟ್ ಜಸ್ಟ್ ಅಬೌಟ್ ನೋಯಿಂಗ್ ಮೆಡಿಸಿನ್ ಮಚ್ ಬಿಯಾಂಡ್ ಇಟ್ ಅಂತ? ನೋಡಿ, ಮೊದಲಿನ ಕಾಲದಲ್ಲಿ ಡ್ಯೂರಿಂಗ್ ಮೈ ಫಾದರ್ಸ್ ಕರೆಕ್ಟ್, ಆವಾಗ ಡಾಕ್ಟರ್ಸ್ ವರ್ ಕಾಲ್ಡ್ ಪಿಲ್ಲರ್ಸ್ ಆಫ್ ದ ಸೊಸೈಟಿ. ಕರೆಕ್ಟ್. ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಒಂದು ಸಪರೇಟ್ ಸ್ಪೆಷಾಲಿಟಿ ತರ ಇದ್ರು. ಈಗ ನಮ್ಮ ಅಪ್ಪ ವಾಸ್ ಆಕ್ಚುಲಿ ಫ್ಯಾಮಿಲಿ I know. ಡಾಕ್ಟರ್. ಸೊ ಏನು ಅಂತ ಹೇಳಿದ್ರೆ, ವಾಟ್ ಕೆಮಿಸ್ಟ್ರಿ ಹಿ ಕ್ಯಾನ್ ಬಿಲ್ಡ್ ವಿತ್ ದ ಪೇಷಂಟ್ Is ಇಟ್ಸ್ ವೆರಿ enormous. ಡಿಫಿಕಲ್ಟ್ ಫಾರ್ ಎವ್ರಿಬಡಿ ಎಲ್ಸ್ ಟು ಬಿಲ್ಡ್ ವಿತ್ ದೆಮ್. ಕರೆಕ್ಟ್. ಬಿಕಾಸ್ ಅವರು ಅಷ್ಟು ಅದಕ್ಕೆ ಡೆಡಿಕೇಶನ್ ಕೊಟ್ಟು ಕಲ್ತು ಮಾಡಿದ್ದಾರೆ. ಐ ವಿಲ್ ನಾಟ್ ಟೆಲ್ ದಟ್ ಹಸ್ ಗಾನ್ ಡೌನ್. ಅಗೇನ್ ಇಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಕರೆಕ್ಟ್, ಕರೆಕ್ಟ್. ನಾವೇನ್ ಮಾಡ್ತೀವಿ, ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡದಾಗಿರೋ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಯಾರೋ ಒಬ್ಬ ಡಾಕ್ಟರ್ ಏನೋ ಇದು ಮಾಡ್ತಾರೆ, ಇಡೀ ಕಮ್ಯುನಿಟಿ ಡಾಕ್ಟರ್ಗಳೆಲ್ಲ ಹಾಳಾಗಿದೆ. ದಟ್ ಇಸ್ ರಾಂಗ್. ಕೆಟ್ಟದಾಗಿರೋ ಡಾಕ್ಟರ್ಸ್, ದೇರ್ ಇಸ್ ಅ ಬ್ಲಾಕ್ ಶೀಪ್ ಅಂಡ್ ವೈಟ್ ಶೀಪ್ ಇನ್ ಎವ್ರಿ ಫಾರ್ಮ್. ಎಕ್ಸಲೆಂಟ್. ಎಲ್ಲ ಫೀಲ್ಡ್ ಅಲ್ಲಿ ಇದೆ. ಸೊ ಅದಕ್ಕೆ ನಾವು ಯಾರೋ ಒಂದು ಪರ್ಟಿಕ್ಯುಲರ್ ಅವರು ಒಂದು ತುಂಬಾ ಕಾಸ್ಟ್ಲಿ ಮಾಡ್ತಾರೆ, ಸೊ ಅವರು ಇಡೀ ಡಾಕ್ಟರ್ಸ್ ಕಮ್ಯುನಿಟಿನೇ ಸರಿ ಇಲ್ಲ. ದಟ್ ಇಸ್ ರಾಂಗ್. ಅಗ್ರಿ. ವೇರಾಸ್ ಎಷ್ಟೋ ಜನ ಸರ್ವಿಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ಕೊಂಡು ಹಳ್ಳಿಗಳಲ್ಲಿ ಕೆಲಸ ಮಾಡ್ಕೊಂಡಿರೋ ಡಾಕ್ಟರ್ಸ್ ಇದ್ದಾರೆ. ಸೊ ಆ ತರ ಡಿಪೆಂಡ್, ನಾವು ಜನರಲೈಸ್ ಮಾಡೋದು ಆಗೋದಿಲ್ಲ. ದೇರ್ ಆರ್ ಡಾಕ್ಟರ್ಸ್ ಹೂ ಆರ್ ಸ್ಟಿಲ್ ಪ್ರಾಕ್ಟಿಸಿಂಗ್. ಈಗ ಕೆಲವರು ಆರ್ಥೋಪೆಡಿಷಿಯನ್ಸ್ ಆಗಲಿ, ಫಿಸಿಷಿಯನ್ಸ್ ಆಗಲಿ, ದೇ ಆರ್ ಸ್ಟಿಲ್ ವರ್ಕಿಂಗ್ ಲೈಕ್ ಫ್ಯಾಮಿಲಿ ಡಾಕ್ಟರ್. ಬಟ್ ದ್ಯಾಟ್ ಐಡಿಯಾ ಆಫ್ ಫ್ಯಾಮಿಲಿ ಡಾಕ್ಟರ್ ಏನಿದೆ, ದ್ಯಾಟ್ ಆ ಟೀಚಿಂಗ್ ಏನು ನಾವು ಶಾಲೆಯಲ್ಲಿ ಕಾಲೇಜಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇರಬೇಕಾದ್ರೆ, ಇದು ಮಾಡ್ತಾ ಇರಬೇಕಾದ್ರೆ, ಐ ಪರ್ಸನಲಿ ಫೀಲ್ ದಟ್ ಯು ಶುಡ್ ಸ್ಟ್ರೆಸ್ ಮೋರ್ ಆನ್ ದಿಸ್ ಫ್ಯಾಮಿಲಿ ಡಾಕ್ಟರ್ ಟಚ್. ಅದಕ್ಕೆ ಆ 1 year ಇಂಟರ್ನ್ಶಿಪ್ ಏನ್ ಹೇಳ್ತೀವಲ್ಲ, ದಟ್ ಇಸ್ ಮೋರ್ ವೆರಿ ಇಂಪಾರ್ಟೆಂಟ್. ಓಕೆ. ಆವಾಗಲೇ ನೀವು ಪೇಷಂಟ್ಗೆ ಯು ವಿಲ್ ಬಿ ರಾದರ್ ಅನ್ ಅನ್ಪೊಲ್ಯೂಟೆಡ್ ಮೈಂಡ್. ಯು ಹ್ಯಾವ್ ನಾಟ್ ಯೆಟ್ ಗಾಟ್ ಇನ್ ಟು ದ ಸ್ಪೆಷಾಲಿಟಿ. ಯು ಆರ್ ಅ ಫ್ರೆಶ್ ಮೈಂಡ್. ಯು ವಿಲ್ ಜೆಲ್ ಬೆಟರ್ ವಿತ್ ದ ಪೇಷಂಟ್. ದಟ್ ಈಸ್ ವೆನ್ ಯು ಲರ್ನ್ ಹೌ ಟು ಬಿ ವಿತ್ ದ ಪೇಷಂಟ್. ನೀವು ಕಲ್ತ ಮೇಲೆ ಯು ನೋ ವಾಟ್ ಟು ಡೂ ವಿತ್ ದ ಪೇಷಂಟ್. ಅಂಡರ್ಸ್ಟುಡ್. ಬೀಯಿಂಗ್ ವಿತ್ ದ ಪೇಷಂಟ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ನೀವು ಹೇಳೋದು ಆ ಪೇಷಂಟ್ ಬಗ್ಗೆ ಸರಿಯಾದ ಗಮನ ತಿಳ್ಕೊಳ್ಬೇಕು, ಕೌನ್ಸಿಲಿಂಗ್ ಮಾಡಬೇಕು, ಕನೆಕ್ಟ್ ಟು ದ ಪೇಷಂಟ್. ಕರೆಕ್ಟ್. ವೆರಿ ಗುಡ್. ವೆರಿ ರೈಟ್ಲಿ ಯು ಸೆಡ್. ಡಾಕ್ಟರ್, ನೆಕ್ಸ್ಟ್ ನಾನು ಒಂದು ಪ್ರಶ್ನೆಯನ್ನು ಬ್ರೇಕಿಂದ ಮುಂಚೆ ಕೇಳಿದ್ದೆ. ನಾನು ಸ್ಕೂಲಿಂಗ್ ಪುಸ್ತಕದಲ್ಲಿ ನಮ್ಮ ಭಾರತದಲ್ಲಿ ಅಂಥದ್ದೊಂದು ದೊಡ್ಡದೊಂದು ಮೆಡಿಸಿನನ್ನು ಕಂಡುಹುಡುಕಿದ ವೇರಿಯಸ್ ಹಿಸ್ಟಾರಿಯನ್ಸ್ ಇದ್ದಾರೆ. ನಾನು ಚರಕ ಸುಶ್ರುತದಿಂದ ಸ್ಟಾರ್ಟ್ ಮಾಡಿದ್ದೆ. ಆಗಲೇ ಒಂಥರ ಆಪರೇಷನ್ಸ್ ಎಲ್ಲ ಇದೆ ಅಂತ. ವಾಟ್ ಈಸ್ ಯುವರ್ ಟೇಕ್ ಆನ್ ಇಟ್? ಅಷ್ಟು ದೊಡ್ಡದು ನಮ್ಮ ಒಂದು ಸಂಸ್ಕೃತಿ ಇದೆ ನಮ್ಮ ದೇಶದಲ್ಲಿ. ಅದು ಓವರ್ ದ ಇಯರ್ಸ್ ಇಸ್ ಇಟ್ ಚೇಂಜ್ಡ್ ಅಥವಾ ವಾಟ್ ಈಸ್ ಆಗ ಒಬ್ಬರು ಡಾಕ್ಟರ್ ಇದ್ರು ನಾಟಿ, ಮತ್ತು ನೆಕ್ಸ್ಟ್ ಮೆಡಿಸಿನಲ್ಲಿ ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳು ಆಗಲೂ ಇತ್ತು ಅಂತ. ನೀವು ವಾಟ್ ಈಸ್ ಯುವರ್ ಟೇಕ್ ಆನ್? ನೋಡಿ, ಈ ಕ್ಯಾಟ್ರಾಕ್ಟ್ ಆಪರೇಷನ್ ಏನಿದೆ, ಹೌದು, ಇಟ್ ವಾಸ್ ಬೀಯಿಂಗ್ ಡನ್ ಬೈ ಸುಶ್ರುತ ಇನ್ ದ BCs ಅಲ್ವಾ? ಅರ್ಥ ಆಯ್ತಾ ನಿಮಗೆ? ಗೊತ್ತಾಯ್ತು. ಸೊ ಇಂಡಿಯಾ ವಾಸ್ ಅಬೌಟ್ 100 times more advanced compared to what the current status is. Medicine ನಲ್ಲಿ we were far ahead. Correct. ಆದ್ರೆ ಏನು ಅಂತ ಹೇಳಿದ್ರೆ, ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ಇದು ಜನರೇಷನ್ಸ್ ಚೇಂಜ್ ಆಯ್ತು. ಇಂಡಿಯಾದಲ್ಲಿ ಕೆಲವು ಪುಸ್ತಕಗಳೆಲ್ಲ ಯಾರೋ ಸುಟ್ಟು ಹಾಕೋದು, ಅಂತದ್ದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಯ್ತು. ಆಗ್ತಾ ಇದ್ದಾಗ ಸೋ ಮೆನಿ ಟೀಚಿಂಗ್ಸ್ ವಿ ಲಾಸ್ಟ್ ಓವರ್ ದ ಪೀರಿಯಡ್ ಆಫ್ ಇಯರ್ಸ್. ಸೊ ನಾವು ಏನು ಅಂತ ಹೇಳಿದ್ರೆ, ಅವರ್ ಚಿಲ್ಡ್ರನ್ ದೋಸ್ ಹೂ ಆರ್ ದೇರ್ ಅಂಡ್ ಅವರ್ ಫ್ಯೂಚರ್ ಜನರೇಷನ್ ದೋಸ್ ಹೂ ಆರ್ ದೇರ್, ದೇ ಶುಡ್ ಬಿ ಟಾಟ್ ಅಬೌಟ್ ದ ಹಿಸ್ಟ್ರಿ ಆಫ್ ಮೆಡಿಸಿನ್. ನಾನು ಫೈನಲ್ ಇಯರ್ ಅಲ್ಲಿ ಇರಬೇಕಾದ್ರೆ ನಮ್ಮ ಅಸೋಸಿಯೇಟ್ ಡೀನ್ ಒಬ್ರು ಇದ್ರು. He used to have weekly 1 class on history of medicine. Not just of India, of the entire world. ಯಾಕೆ ಈ ತರ ಆಗುತ್ತೆ? ಈಗ ನೀರೋ ಅಂತ ಒಂದು ಫಿಡಲ್, ದಿಸ್ ಒನ್ ಯು ಮೈಟ್ ಹ್ಯಾವ್ ಹರ್ಡ್. ರೋಮ್ ಅಲ್ಲಿ there was a king called Nero. ಇಡೀ ಸಿಟಿಯನ್ನೇ ಸುಟ್ಟಾಕದ ಅಂತ ಹೇಳ್ಕೊಂಡು. ಯಾಕೆ ಸುಟ್ಟಾಕದ? nobody knows. Actually ಅವ್ರ ಫರ್ನೇಸಸ್ ಅಲ್ಲಿ they had coated with something called lead. ಅವರೆಲ್ಲ ಫರ್ನೇಸಸ್ ಎಲ್ಲಿ ಅವರು ಅಡಿಗೆ ಮಾಡ್ತಾರೆ, ಇದು ಮಾಡ್ತಾರೆ, ತುಂಬಾ ಲೆಡ್ ಅನ್ನು ಇನ್ಹೇಲ್ ಮಾಡಿದ್ರೆ ಇಟ್ ಕಾಸಸ್ ಸಮಥಿಂಗ್ ಕಾಲ್ಡ್ ಲೆಡ್ ಎಂಕೆಫಲೋಪತಿ. ಅಂದ್ರೆ ಒಂಥರ ಹುಚ್ಚರ ತರ ಬಿಹೇವ್ ಮಾಡೋದು ಅಂತ. ಅವನಿಗೂ ಅದರಿಂದನೂ ಆಗಿರ್ಬೋದು, ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಹಿಸ್ಟ್ರಿ ಆಫ್ ಮೆಡಿಸಿನ್, so many things we need to know. Yes, so history of medicine is also important. ನಮ್ಮ ದೇಶದ ಮಾತ್ರ ಅಲ್ಲ, ಎಂಟೈರ್ ಗ್ಲೋಬ್ ಇದ್ದು ನಮ್ದು ಏನು ಹಿಸ್ಟ್ರಿ ಇದೆ, ನಮ್ಮ ರಿಚಸ್ ಏನಿದೆ, ಏನು ನಾವು ಮೊದಲು ಸರ್ಜರೀಸ್ ಮಾಡ್ತಿದ್ವಿ, ನಮ್ಮ ದೇಶದಲ್ಲಿ ಏನೆಲ್ಲ ಆಗ್ತಿತ್ತು, ಏನೆಲ್ಲ ಪ್ರೊಸೀಜರ್ಸ್ ಮಾಡ್ತಿದ್ರು, ಅವನ್ನೆಲ್ಲ ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ದಟ್ ಯು ಆರ್ ಪ್ರೌಡ್ ಆಫ್ ಯುವರ್ ಕಲ್ಚರ್. ಎಕ್ಸಲೆಂಟ್, ದಟ್ ಇಸ್ ಇಂಪಾರ್ಟೆಂಟ್. ಡಾಕ್ಟರ್, ನಮ್ಮ ಈ ವರ್ಲ್ಡ್ ಆಫ್ ಮೆಡಿಸಿನಿಗೆ ಭಾರತ ಕೊಟ್ಟ ಒಂದು ದೊಡ್ಡ ಕೊಡುಗೆ ಏನು ಅಂದರೆ ನನಗೆ ಅನಿಸೋದು, ಇಟ್ಸ್ ಅಬೌಟ್ ಆಯುರ್ವೇದ ಶಾಸ್ತ್ರ. ಅದು ಇನ್ನೊಂದಿಷ್ಟು ಇದೆ ಅದರಲ್ಲಿ. ಕೆಲವೊಂದು ಸತಿ ನಾನು ಡಾಕ್ಟರ್ದು ಸ್ಪೀಚ್ಗಳನ್ನು ಕೇಳ್ತಾ ಇರ್ಬೇಕಾದ್ರೆ, ಇಂಡಿಯನ್ ಒಂದು ಕಿಚನೇ ಒಂಥರ ಆಯುರ್ವೇದಿಕ್ ಮೆಡಿಸಿನ್ ಇದ್ದಾಗೆ ಅಂತ. ವಾಟ್ ಈಸ್ ಯುವರ್ ಟೇಕ್ ಆನ್ ದಟ್ ಡಾಕ್ಟರ್? ಆ ಫೀಲ್ಡ್ ಬಗ್ಗೆ ತಮ್ಮ ಒಂದು 2 ಲೈನ್ಸ್ ಡಾಕ್ಟರ್. ನೋಡಿ, ಆಯುರ್ವೇದ ಈಸ್ ರಾದರ್ ಯು ಕ್ಯಾನ್ ಸೇ ಟೈಮ್ ಟೆಸ್ಟೆಡ್. ಓಕೆ, ಇಟ್ ಹಸ್ ಬೀನ್ ದೇರ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಇನ್ ಅವರ್ ಕಂಟ್ರಿ ಆ್ಯಂಡ್ ಇಟ್ ಹ್ಯಾಸ್ ಪ್ರೋಗ್ರೆಸ್ಡ್ ಓವರ್ ದ ಟೈಮ್. ಬಟ್ ಏನು ಅಂತ ಹೇಳಿದ್ರೆ, ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್, ಲಿಮಿಟೇಷನ್ ಇದೆ. ಅಲ್ಲಲ್ಲ, ನಾನು ಲಿಮಿಟೇಷನ್ ಅಂತ ಹೇಳೋದಕ್ಕಿಂತ ವಾಟ್ ಐ ವಿಲ್ ಟೆಲ್ ಇಸ್, ಆಯುರ್ವೇದವನ್ನು ಅದರ ಸ್ಯಾಂಕ್ಟಿಟಿ ಮತ್ತು ಪ್ಯೂರಿಟಿಯಲ್ಲಿ ಇಡೋದು ಇಂಪಾರ್ಟೆಂಟ್. ಓಕೆ ಓಕೆ, ಅದನ್ನು ಚೌಚೌ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇಂಪ್ಯೂರ್ ಮಾಡೋದು ತಪ್ಪು. ಕರೆಕ್ಟ್. ಅಂದರೆ ಬೇರೆ ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು
ಏನೋ ಇದು ಮಾಡೋದು ಸರಿಯಲ್ಲ. ಸ್ಯಾಂಕ್ಟಿಟಿ ಮತ್ತೆ ಪ್ಯೂರಿಟಿಯಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಇಸ್ ಗುಡ್. ರಿಸರ್ಚ್ ಪ್ರಕಾರ ಏನು ಹೇಳ್ತಿದ್ರು ಆ ಟೈಮಲ್ಲಿ, ಇವನ್ ಇದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ದಿಸ್ ಇಸ್ ವಾಟ್ ಐ ಹರ್ಡ್ ಫ್ರಮ್ ಸಮ್ ಮೇಜರ್ ಸ್ಪೀಕರ್ಸ್, ದಟ್ ಇವನ್ ಕ್ಯಾನ್ಸರ್ಗೂ ನಮ್ಮ ಹತ್ರ ಮದ್ದಿತ್ತು, ನಮ್ಮ ಹತ್ರ ಇವನ್ ಏಡ್ಸ್ಗೂ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಇದೆ, ಏನು ಅಥರ್ವವೇದ ಹೇಳ್ತೇವೆ ಅದರಲ್ಲಿ ಎಲ್ಲದಕ್ಕೂ ಆಲ್ಮೋಸ್ಟ್ ಆಲ್ ಹ್ಯೂಮನ್ ಡಿಸೀಸಸ್ ವರ್ ಡಿಸ್ಕವರ್ಡ್ ಅಂಡ್ ರಿಸರ್ಚ್ ಬ್ಯಾಕ್ ದೆನ್. ಅಥರ್ವವೇದದಲ್ಲೂ ಇದೆ ಅಂತ ಅಥರ್ವವೇದದಲ್ಲೂ ಉಲ್ಲೇಖ ಇದೆ ಅಂತ. ದೇರ್ ಇಸ್ ಸಮ್, I don't have solid evidence for this, but these are the things we have heard. Ade ನೀವು ಬಹಳ ರೈಟ್ಲಿ ಹೇಳಿದ್ರಿ ಡಾಕ್ಟರ್. ಓವರ್ ದ ಇಯರ್ಸ್ we might have lost many things. Yes, we have lost many things. So ಅದು ಏನು ಅಂತ ಹೇಳಿದ್ರೆ ಆಯುರ್ವೇದ ಎಂಬುದು is a time tested field, but ಏನು ಅಂತ ಹೇಳಿದ್ರೆ it has to be maintained in its sanctity and purity, and it should be administered to the patients. Okay. ಅದನ್ನ ನಾವು ಚೌಚೌ ಮಾಡ್ಲಿಕ್ಕೆ ಹೋದ್ರೆ then finally everything loses ground. Correct. That is important. Your one sentence on naturopathy. ನ್ಯಾಚುರೋಪತಿ ಏನು ಅಂತ ಹೇಳಿದ್ರೆ ಅದು ಇಟ್ ಇಸ್ ಮೋರ್ ಲೈಕ್ ಪ್ರಿವೆನ್ಷನ್ ಫೀಲ್ಡ್ ಅಂತಾರಲ್ಲ. ಅಂದ್ರೆ ಏನು ಅಂತ ಹೇಳಿದ್ರೆ 6 ಗಂಟೆಗೆ ನೀವು ಊಟ ಮಾಡಿದ್ರೆ ನೀವು ಹೆಲ್ದಿ ಆಗಿರ್ತೀರಾ, ಈ ತರ ನಿಮ್ಗೆ ಬೆನ್ನೋವು ಇದ್ರೆ ಈ ತರವಾದಂತ ಮಸಾಜ್ಗಳು ಇದು ಎಲ್ಲ ಇದೆ, ನಿಮ್ಗೆ ಬೇರೆ ಯಾವ ರೀತಿಯ ಏನಿಲ್ಲ, ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್, ಮೋರ್ ಆಫ್ ಅ ಪ್ರಿವೆನ್ಷನ್ ಕೈಂಡ್ ಆಫ್ ಫೀಲ್ಡ್ ರಾದರ್ ದ್ಯಾನ್ ಅ ಕ್ಯೂರ್. Cure also is there, but they stress more on prevention. That's also is a wonderful field for healthcare. Excellent. Doctor, next ನಾವು ಈಗ ಈ ಮೆಡಿಸಿನ್ ಅನ್ನೋ ಫೀಲ್ಡಲ್ಲಿ ಈಗ ಜನರಿಗೆ ತುಂಬ ಆಪ್ಷನ್ಗಳು ಓಪನ್ ಆಗಿರೋಗೋಸ್ಕರ ಈಸ್ ದೇರ್ ಎನಿ ಸಿಚುವೇಶನ್ ಎ ಪೇಷಂಟ್ ಗೆಟ್ಸ್ ಕನ್ಫ್ಯೂಸ್ ವಿತ್ ಗೋಯಿಂಗ್ ಮಲ್ಟಿಪಲ್ ಮೆಡಿಸಿನ್ಸ್? ಎಲ್ಲ ಅವನಿಗೆ ಅದು ಸಮಾಧಾನ ಇಲ್ಲ, ಇದು ಸಮಾಧಾನ ಇಲ್ಲ ಅಂತವ್ರು ಇದ್ದಾರಾ? ನೀವು ನೋಡಿದ್ದೀರಾ? ಅದು ನಾನು ಫೀಲ್ಡ್ಗೆ ಹೇಳಲ್ಲ, ಇಂಡಿವಿಜುವಲ್ ಅಂತ ಹೇಳ್ತೀನಿ. ಬಟ್ ಈಗ ನೋಡಿ, ನಾವು ಕೆಲವು ಪೇಷಂಟ್ಗಳು ನೋಡ್ತೀವಿ, ಅವ್ರು ಎಲ್ಲ ಕಡೆ ಮಾಡ್ತಾರೆ, ಬಟ್ ಎಲ್ಲೂ ಸರಿಯಾಗೋದಿಲ್ಲ ಅವ್ರು, ಯಾಕಂದ್ರೆ ಬೇಸಿಕಲಿ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ. ನೋಡಿ ಒಂದು ವಿಷಯ ಹೇಳ್ತೀನಿ, ನೀವೀಗ ಟಿವಿ ಆನ್ ಮಾಡ್ತೀರಾ, ನಿಮ್ಗೆ ಟೂತ್ ಪೇಸ್ಟ್ 100 ಬ್ರ್ಯಾಂಡ್ ಬರುತ್ತೆ, ಯಾವ ತಗೊಂತೀರಾ? ಅವ್ರು ಹೇಳ್ತಾರೆ ಇದು ಬಣ್ಣ ಚೆನ್ನಾಗಿದೆ, ಇದು ಟೇಸ್ಟ್ ಚೆನ್ನಾಗಿದೆ, ಇದು ಉಪ್ಪಿದೆ, ಯು ಡೋಂಟ್ ನೋ. ಸೊ ದಟ್ ಇಸ್ ಅ ಪ್ರಾಬ್ಲಮ್. ದಟ್ ಡಿಪೆಂಡ್ಸ್ ಆನ್ ಏನು ಹೇಳೋದು. ಈಗ ಫಾರ್ ಎಕ್ಸಾಂಪಲ್, ವೆನ್ ಯು ಗೋ ಟು ಅ ಡಾಕ್ಟರ್, ಯಾರೇ ಆಗಲಿ, ನಾನೇ ಆಗಲಿ, ಅದು ಯಾರ ಹತ್ರ ಹೋಗೋದಿದ್ರು, ಫಸ್ಟ್ ಯು ಶುಡ್ ಟ್ರಸ್ಟ್ ದ ಡಾಕ್ಟರ್. Correct. I agree with you. Trust the doctor. Correct. Half of your ailment is corrected. Correct. If you don't trust the doctor, no one will help you. ಈಗ ನೀವು ಒಂದು ಹೊಸ ಕಾರ್ ತಗೊಂತೀರಾ, ನೀವು ಆ ಕಾರನ್ನ ಟ್ರಸ್ಟ್ ಮಾಡ್ಕೊಂಡು ಡ್ರೈವ್ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲಾಂದ್ರೆ ಅವು ಪೌಂಡ್ ಮಾರೆ ನತ್ತ ಒಂದು ಪೌಂಡ್ ಮಾರೆ ಯು ವಿಲ್ ಕಂಪ್ಲೇನಿಂಗ್. ಅದೊಂದು ಸ್ವಲ್ಪ ಅಲ್ಲಾಡ್ದಂಗೆ ಅನ್ಸುತ್ತೆ, ಇದು ಮಾತ್ರ ತಗೊಂಡ್ರೆ ಗುಣ ಇಲ್ಲ. ಯು ಶುಡ್ ಫಸ್ಟ್ ಟ್ರಸ್ಟ್ ದ ಡಾಕ್ಟರ್ ಅಂಡ್ ಯು ಶುಡ್ ಟ್ರಸ್ಟ್ ದಟ್ ಅವ್ರು ನನಗೆ ಸರಿ ಮಾಡ್ತಾರೆ. ಆ ಟ್ರಸ್ಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್. ಇಲ್ಲ ಅಂದ್ರೆ ನಾವು ನಿಮಗೆ ರೋಗ ಸರಿಯಾಗಿದ್ರು ಯು ವಿಲ್ ನಾಟ್ ಫೀಲ್, ಬಿಕಾಸ್ ಬಾಡಿ ದೇರ್ ಇಸ್ ಸಮಥಿಂಗ್ ವ್ಯಾಕ್ಯೂಮ್ ಇನ್ ಯು ಅಲ್ವಾ? ಬಾಡಿ ಶೋಸ್ ಯು ಓನ್ಲಿ ವಾಟ್ ಯು ವಾಂಟ್ ಟು ಬಿಲೀವ್. ಓಕೆ. ಈಗ ಇಲ್ಲಿ ಗೋಲ್ಡನ್ ಕಲರ್ ಇದಿದೆ, ಅಥವಾ ಈ ಬಣ್ಣ ಕಪ್ಪು ಬಣ್ಣದ ಕುರ್ಚಿ ಇದೆ. ಇಫ್ ಯು ಸ್ಟಾರ್ಟ್ ಥಿಂಕಿಂಗ್ ಫಾರ್ 10 days that is not black and that is red, it will start showing you that it is red. Okay. Because it's in your head. ಸೊ ಅದನ್ನ ನೀವು ಟ್ರಸ್ಟ್ ಸರಿ ಮಾಡ್ಕೊಂಡ್ರೆ, ಅಷ್ಟು ಕೆಪಾಸಿಟಿ ಇದೆ ನಿಮ್ಮ ಬ್ರೈನ್ಗೆ, ಹೇಳ್ತಾ ಇರೋದು ಅದನ್ನ ನೀವು ಸರಿ ಮಾಡ್ಕೊಂಡ್ರೆ your first step is right, you are going to improve. ಆದ್ರೆ ನೀವು ಟ್ರಸ್ಟೇ ಮಾಡಿಲ್ಲ ಅಂದ್ರೆ you will never. ಸೊ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ಮೈಂಡ್ ಗಿಂತ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೆ. ನಾವು ಇವತ್ತು ಡಾಕ್ಟರ್ ಅರ್ಜುನ್ ಬಳ್ಳಾಲ್ ಹತ್ರ ಬೇರೆ ಬೇರೆ ವಿಷಯಗಳನ್ನ ಕೇಳ್ತಾ ಇದ್ವಿ, ತಿಳ್ಕೊಂಡ್ವಿ. ಏನೇನೋ ಹೊಸದಾದ ಎಣಿಸಕ್ಕೆ ಅಥವಾ ಊಹಿಸಕ್ಕೆ ಆಗದಿರುವಂಥ ವಿಷಯಗಳೆಲ್ಲ ಇವತ್ತು ಬಂತು. ನನ್ನ ಕೊನೆಯ 1 ನಿಮಿಷದಲ್ಲಿ ಮುಗಿಸ್ಬೇಕಾಗಿದೆ ಡಾಕ್ಟ್ರೆ. ಈ ವರ್ಷ ಕೊರೋನಾ ಇಯರ್ ಅಂತ ನೀವು ಹೇಳಿದಾಗೆ ನಮ್ಮ ಈ ಮೀಡಿಯಾಗಳಿರ್ಬೋದು, ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಫೇಸ್ಬುಕ್, ಇದರಲ್ಲೆಲ್ಲ ಈ ವರ್ಷದಲ್ಲಿ ತುಂಬ ಜನ ಸತ್ತೋಗಿರುವಂಥವ್ರು ನೋಡಿದ್ದೀವಿ. ಇದು ವರ್ಷಕ್ಕೆ ನಾವು ಹಾಗೆ ಕಾಣ್ತದೆ ನಮಗೆ ಗೊತ್ತಿಲ್ಲ. ಇಟ್ಸ್ ಲಾಟ್ ಆಫ್ ನೆಗೆಟಿವಿಟಿ. ಈ ವರ್ಷದಲ್ಲಿ ಏನೋ ಒಂದಿಷ್ಟು ಪ್ರಾಬ್ಲಮ್ಗಳಾಗ್ಬೋದು ಅಂತ ಜನ ಹೆದರಿದ್ದಾರೆ. ಥಿಂಕ್ ನಿಮ್ಮ ಟೇಕ್ ಆನ್ ದಟ್ ಆ್ಯಂಡ್ ನಿಮ್ಮ ಕೊನೆಯ ಒಂದು ನಮ್ಮ ವೀಕ್ಷಕರಿಗೆ ಹೇಳುವಂಥ ಒಂದು ಶುಭ ಸಂದೇಶ, ಅದರೊಟ್ಟಿಗೆ ಇದನ್ನು ಎಂಡ್ ಮಾಡ್ತೀನಿ ಡಾಕ್ಟ್ರೆ. ಶುಭ ಸಂದೇಶ ಇಷ್ಟೇ, ಡೋಂಟ್ look at any form of WhatsApp messages, Facebook or whatever media, and don't get guided by it. Okay. ಯಾರಿಗೋ ಎಲ್ಲೋ ಎಷ್ಟೋ ಜನ ಸತ್ತೋದ್ರು, ಎಲ್ಲೋ ಇದು ಏನಾಯ್ತು, ಎಷ್ಟು ಜನ ಗುಣ ಆಗಿದ್ದಾರೆ ಅದನ್ನು ನೋಡಬೇಕು. ಕರೆಕ್ಟ್, ಎರಡೂ ನೋಡಬೇಕು. ಉಡುಪಿಯಲ್ಲಿ 1000 ಕೇಸಸ್ ಕೊರೋನಾದಾಗಿದೆ. ಗಾಡ್ಸ್ ಗ್ರೇಸ್ ಇರ್ಬೋದು ಅಥವಾ ಏನೇ ಇರ್ಬೋದು, 2 ಡೆತ್ ಆಗಿದೆ. ಅದು ಕೂಡ 1 was because of the heart attack issue. Correct. And apart from that, the doctors, those who are fighting on the front line, they are doing a fantastic job. Ella doctors, ಅದಕ್ಕೆ ನಮ್ಮ ಉಡುಪಿಯಲ್ಲಿ ಸರ್ವಿಸ್ ಎಸ್ಪೆಷಲಿ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಏನಿದೆ, ನಮ್ಮ ಉಡುಪಿ ಜಿಲ್ಲೆ ಅದನ್ನ ಮಾರ್ಗದರ್ಶಿಯಾಗಿ ತೋರಿಸಿದೆ. ಪ್ರೈವೇಟ್ ಹಾಸ್ಪಿಟಲ್ ವಿತ್ ಪ್ರೈವೇಟ್ ಡಾಕ್ಟರ್ಸ್ ಡೂಯಿಂಗ್ ಗವರ್ಮೆಂಟ್ ಸರ್ವಿಸ್ ಇನ್ TMFI. ದಟ್ಸ್ ಅ ವಂಡರ್ಫುಲ್ ವೇ ದೇ ಆರ್ ಹ್ಯಾಂಡ್ಲಿಂಗ್ ದ ಡಿಸೀಸ್. ಸೊ ಅದಕ್ಕೆ ನಾವು ಅದೇ ಎಂತ್ಕೊಂಡು ಬೊಂಬೈಯಲ್ಲಿ ಇಷ್ಟು ಜನ ಸತ್ತೋದ್ರು, ಅಲ್ಲಿ ಇಷ್ಟು ಜನ ಸತ್ತೋದ್ರು ಅಂತ ತಿಳ್ಕೊಂಡು ನಾವು ಹೆದರ್ಕೊಂಡು ನಮ್ಮ ಮೆಂಟಲ್ ಹೆಲ್ತ್ ಅನ್ನು ಹಾಳು ಮಾಡಿಕೊಂಡು
ಅದಕ್ಕೆ ಮದ್ದು ತಗೊಳ್ಳುವಂತ ಸ್ಥಿತಿಗೆ ಹೋಗಬೇಡಿ. ಬಹಳ ಚೆನ್ನಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ, ದೇವರಿಗೆ ನಮಸ್ಕಾರ ಮಾಡಿ, ಇಟ್ ವಿಲ್ ಬಿ ಫೈನ್. ಅಂಡ್ ಬಟ್ ಯು ಟೇಕ್ ದ ಮ್ಯಾಕ್ಸಿಮಮ್ ಕೇರ್ ಅಲ್ವಾ? ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಕೇರ್. ಹೊರಗಡೆ ಜಾಸ್ತಿ ಹೋಗಬೇಡಿ, ಅವಶ್ಯಕತೆ ಬಂದಲ್ಲಿ ನಿಮ್ಮ ಡಾಕ್ಟರ್ ಮೀಟ್ ಆಗಿ. ಅನ್ನೆಸೆಸರಿ ಆಗಿ ಡಾಕ್ಟರ್ ಕ್ಲಿನಿಕ್ ಹೋಗಿ ಲೈನ್ ಗಟ್ಟಲೆ ಕೂತ್ಕೊಳ್ಳೋದು, ಲೈನ್ ಗಟ್ಟಲೆ ರಶ್ ಮಾಡೋದು, ಅಂಗಡಿಗಳಲ್ಲಿ ಹೋಗಿ ಲೈನ್ ಗಟ್ಟಲೆ ನಿಲ್ಲೋದು, ಆ ತರ ಎಲ್ಲ ಮಾಡಬೇಡಿ. ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೆ. ಪ್ರಾಬಬ್ಲಿ ನಿಮ್ಮ ಬಗ್ಗೆ ನೀವು ಒಂದು ಕರಾಟೆ ಬೆಲ್ಟ್, ಬ್ಲ್ಯಾಕ್ ಬೆಲ್ಟ್ ಅಂದ್ರೆ ಇದೆ, ಸುಮಾರಷ್ಟು ವಿಷಯಗಳು ಮಾತಾಡೋಕ್ಕಾಗಲಿಲ್ಲ. ಐ ಥಿಂಕ್ ದ ಫೀಲ್ಡ್ ಆಫ್ ಮೆಡಿಸಿನ್ ಟುಕ್ ಮೋರ್ ಟೈಮ್ ಅಂಡ್ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅಭಿಪ್ರಾಯ ಹಂಚ್ಕೊಂಡ್ರಿ. ತುಂಬ ಧನ್ಯವಾದಗಳು. ಬಿಗ್ ಸಲ್ಯೂಟ್ ಟು ಆಲ್ ದ ಡಾಕ್ಟರ್ಸ್ ಹೂ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಅಪ್ ಫ್ರಂಟ್ ಫಾರ್ ಫೈಟಿಂಗ್ ಕೊರೋನಾ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್.